ಈ ಚರ್ಚೆಗಳ ಚೌಕಟ್ಟನ್ನು ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಹತಾಶೆ ಬಿಜೆಪಿ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ? ಯಾಕಂದ್ರೆ ನಮಗೆ ಗೊತ್ತಿದೆ ಇವರ ಸ್ಟೈಲ್ ಆಫ್ ರಾಜಕಾರಣ. ಎಸ್ಟಾಬ್ಲಿಷ್ಡ್ ನಾಯಕರು ಕಾಂಗ್ರೆಸ್ನಲ್ಲಿ ಯಾವುದೋ ಒಂದು ವಿಷಯಕ್ಕೆ ಮುನಿಸ್ಕೊಂಡು ತಮ್ಮ ರಾಜಕೀಯ ಕರಿಯರನ್ನೇ ರಿಸ್ಕ್ ಮಾಡಿಕೊಂಡು ಬಿಜೆಪಿಗೆ ಬರೋದಲ್ಲದೆ ಇದ್ದಂಥ ಸರ್ಕಾರವನ್ನು ಕೆಡುವಂಥ ಒಂದು ಸಾಮರ್ಥ್ಯ, ಮನಸ್ಥಿತಿ ಎರಡನ್ನೂ ಹೊಂದಿರುವಂಥ ರಾಜಕಾರಣಿ ರಮೇಶ್ ಜಾರಕಿಹೊಳಿ ಈಗ ಹತಾಶೆಯಲ್ಲಿದ್ದಾರೆ. ಇದರ ಪರಿಣಾಮ ಬಿಜೆಪಿ ಮೇಲೆ ಏನಾಗ್ಬೋದು? ಸಿಡಿ ಕೇಸ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳ ನಂತರ ಇದು ರಾಜಕೀಯ ವ್ಯಾಪ್ತಿ ಮೀರಿ ವೈಯಕ್ತಿಕ ಜಿದ್ದಾಜಿದ್ದಿಯಾಗಿ ಪರಿಣಮಿಸಿದೆಯಾ? ಹಾಗಂತ ಕಾಣ್ತಿದೆ. ಏನು ಹೇಳ್ತಾರೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು? ಅಕ್ರಮ ಮತ್ತು ಅಪರಾಧ ಎಂದು ತಿಳಿದಿದ್ರೂ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಿಗಳು ಕೊಡೋ ಉಡುಗೊರೆಗಳನ್ನು ಹೇಗೆಲ್ಲ ನಾವು ಅರ್ಥೈಸಿಕೊಳ್ಳಬಹುದು? ಅದು ಒಂದು ಪ್ರಶ್ನೆ. ಆದರೆ ಕೊಡೋದು ತಪ್ಪು, ತೆಗೆದುಕೊಳ್ಳೋದು ತಪ್ಪು. ಹಾಗಾದರೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ಯಾರನ್ನ? ಇಲ್ಲಿ ಕೊಟ್ಟೋರು ಇದ್ದಾರೆ ಅಂದರೆ ತಗೊಂಡವ್ರು ಇದ್ದಾರಲ್ವಾ? ಬರೀ ತಗೊಂಡಿದ್ಯಾಕೆ ತಗೊಂಡು ಫೋಟೋನು ತೆಗೆಸ್ಕೊಂಡಿದ್ದಾರೆ. ಪಾಪ ಆ ಜೀವನದ ಗುಣಮಟ್ಟ, ಅದರ ಅನಿವಾರ್ಯತೆ, ಅವಶ್ಯಕತೆಗಳು ಅದನ್ನೆಲ್ಲ ಪರಿಗಣಿಸಿಯೇ ಮಾತಾಡೋಣ. ಕೊಡೋದು ತಪ್ಪ ಹಾಗಾದರೆ? ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿರುವಂಥದ್ದು, ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಮೌನವನ್ನು ವಹಿಸ್ತಿದ್ದಾರೆ ಈ ಪ್ರಕರಣದಲ್ಲಿ. ಮಾತನಾಡಿದಂಥ ಸಂದರ್ಭದಲ್ಲಿ ಏನು ಹೇಳಿದರು ಕೇಳೋಣ. ಮೂಲೆ ಮೂಲೆಗೆ 110 ಸೀಟ್ ಮಾಡಿ ರಾಜ್ಯದ ಎಲ್ಲ ನಾಯಕರು, ಎಲ್ಲ ಪಕ್ಷ ನಾಯಕರು, ಎಲ್ಲ ಅಧಿಕಾರಿ ವರ್ಗನು ಇವತ್ತು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಾ ಕೊಡ್ತೇನೆ, ಆದ್ರೆ ನನ್ನ ಭಾಳ 20 ಸಿಡಿ ಹತ್ರ ಆಡಿಯೋ ಅದಾವು, ವಿಡಿಯೋನು ಅದಾವ. ನಾ ಯಾಕಂದ್ರೆ ಸಿಬಿಐ ಕೊಡ್ತಾನ, ಸಿಬಿಐ ತನಕ ಹೇಳ್ತಿಲ್ಲ, ಅದು ಕೊಡ್ತಾನಲ್ಲ. ನಾ 2-3 ಸಲ ದಿಲ್ಲಿ ಹೋಗ್ತೀನಿ. ಈಗ ನಾ ಸಿಬಿಐ ತನಿಖೆ ಮಾಡಿಸೋದ ಅಥವಾ ಡಿ ಕೆ ಶಿವಕುಮಾರ್ ಅರೆಸ್ಟ್ ಆಗಲೇಬೇಕು. ಮಂತ್ರಿ ಆಗಬೇಕಾಗೋದು, ರಾಜೀನಾಮೆ ಕೊಟ್ಟಿದ್ದು, ತಿರ್ಗಾ ಮಂತ್ರಿ ಆಗ್ತೀನಿ ಎಲ್ಲ ಪಾಪ ಭಾಳ ಆಸೆ ಇಟ್ಕೊಂಡಿದ್ರು. ಅವ್ರ ಪಾರ್ಟಿಯವ್ರು ಮಾಡಿಲ್ಲ, ಫ್ರಸ್ಟ್ರೇಷನಲ್ಲಿ ಇದ್ದಾರೆ. ಸ್ವಲ್ಪ ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಕಡಿಮೆ ಆದಾಗ ಈ ರೀತಿ ಸ್ವಾಭಾವಿಕ. ನನಗೆ ಅವ್ರ ಮಾತುಕತೆ ಎಲ್ಲ ಕೇಳ್ಬಿಟ್ಟು ಸ್ವಲ್ಪ ನನಗೆ ಅಯ್ಯೋ ಅನಿಸ್ತದೆ. ಐ ಫೀಲ್ ಸಾರಿ ಫಾರ್ ಇಟ್. ಸರ್ಕಾರದಿಂದ ನಿರೀಕ್ಷಿಸಿದಂಥ ಮಟ್ಟದಲ್ಲಿ, ನಿರೀಕ್ಷಿಸಿದಂಥ ರೀತಿಯಲ್ಲಿ ಸ್ಪಂದನೆ ಸಿಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಮನೆಯಲ್ಲಾದರೂ ಸಿಗಬೇಕಲ್ಲ ಬೆಂಬಲ. ರಮೇಶ್ ಜಾರಕಿಹೊಳಿ ಅವರ ಕುಟುಂಬದ ಪ್ರಾಬಲ್ಯವೇ ಈ ಸಹೋದರರ ಒಂದು ಬಣ ಏನಿದೆ. ಯಾವುದೇ ಪಕ್ಷದಲ್ಲಿದ್ದರೆ ಸಹೋದರರಾಗಿ ಒಗ್ಗಟ್ಟನ್ನಂತೂ ಪ್ರದರ್ಶಿಸ್ತಾರೆ. ಮಾತನಾಡಿದ್ದಾರೆ ಲಖನ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ. 3 ಜನ 3 ರೀತಿಯಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ದಯಮಾಡಿ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿಗೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಪ್ರಕರಣ ಇನ್ನು 3 ತಿಂಗಳ ಇಲೆಕ್ಷನ್ ಐತಿ. ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ, ರಾಜಕೀಯವಾಗಿ ಹೋರಾಟ ಮಾಡೋಣ. ನಾವು ಬಿಜೆಪಿಯಿಂದ ಹೋರಾಟ ಮಾಡ್ತೀವಿ, ನೀವು ಕಾಂಗ್ರೆಸ್ ಮಾಡಿ. ಯಾರು ಜನ ಅವ್ರ ಮ್ಯಾಗ ಪ್ರೀತಿ ವೋಟ್ ಹಾಕ್ತಾರೋ ಅದಕ್ಕೆ ಇದು 3 ಕುಟುಂಬಕ್ಕೆ ಒಳ್ಳೇದಲ್ಲ. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, 3 ಫ್ಯಾಮಿಲಿಗೆ ಒಳ್ಳೇದಲ್ಲ. ಮುಂದುವರಿಸಬೇಡ್ರಿ. ಷಡ್ಯಂತ್ರದ ನಡೆದಿದೆ. ಯಾಕಂದ್ರೆ ಬೆಳಗಾಂ ಟು ಕನಕ್ಪುರ್ ಸಿಡಿ ಫ್ಯಾಕ್ಟರಿ ಇರೋದು ಇಲ್ಲೇ, ಬೆಳಗಾಮಲ್ಲಿ ಇರೋದು ರಿಲೀಸ್ ಆಗೋದು ಅಲ್ಲಿ ಅಷ್ಟೇ. ಅದಕ್ಕಾಗಿ ನಾವು ಮೊದ್ಲಿಂದ ಹೇಳ್ಕೊತ ಬಂದಿರಿ. ಈಗೇನು ನಾಳೆ ಮಾರ್ಚ್ 3 ತಾರೀಕು 2 ವರ್ಷ ಆಯ್ತು ರಿಲೀಸ್ ಆಗಿ. ಅವಾಗಿಂದ ಷಡ್ಯಂತ್ರ ನಡೆದ. ಅವ್ರ ಸಿಡಿ ವಿಷಯ ಇರ್ಬೋದು, ಅದು ಸಿಬಿಐ ವಿಷಯ ಇರ್ಬೋದು, ಅವರು ಆ ಪಕ್ಷದ ಒಂದು ಪಾರ್ಟು. ರಮೇಶ್ ಜಾರಕಿಹೊಳಿ ಬಿಜೆಪಿ ಈ ನಿರ್ಣಯ ಮಾಡುವಂತದ್ದು ಪಕ್ಷ ಮಾಡಬೇಕು, ಅವ್ರ ಸರ್ಕಾರ ಮಾಡಬೇಕು. ಅವ್ರಿಗೆ ಬಿಟ್ಟಂತ ವಿಚಾರ ಇದ್ರಲ್ಲಿ ಕಾಂಗ್ರೆಸ್ನವರು ಬೇರೆ ಪಕ್ಷದವರು ಹೇಳೋದು ಅನಾವಶ್ಯಕ. ನಾವು ಹೊರಗಿನವ್ರು ಏನ್ ಹೇಳಲಿಕ್ಕೆ ಆಗುಲ್ಲ. ಅದು ಕಾನೂನಲ್ಲಿ ಏನ್ ಅವಕಾಶ ಇದೆ ಅದ್ ಮಾಡ್ಲಿಕ್ಕೆ ಎಲ್ಲರೂ ಸ್ವತಂತ್ರ. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಿದ್ದಾರೆ ಕಾಂಗ್ರೆಸ್ನ ವಕ್ತಾರರಾದ ರಮೇಶ್ ಬಾಬು ಅವರು. ನಮಸ್ಕಾರ ಸರ್, ಸ್ವಾಗತ. JDSನಿಂದ ಚರಣ್ ಗೌಡ್ರು, ಇನ್ನು BJPಯಿಂದ ವಕೀಲರು ಹಾಗೂ ವಕ್ತಾರರು ಆದ MB ಜಿರ್ಲಿ ಅವರು. ನಮಸ್ಕಾರ ಜಿರ್ಲಿ ಅವರೇ, ನಿಮಗೂ ಕೂಡ ಸ್ವಾಗತ. ಕಾಂಗ್ರೆಸ್ಸಿಂದನೇ ಮಾತನಾಡಿಸಿ ಶುರು ಮಾಡೋಣ. ಸರ್, ಹತಾಶೆ ಅನ್ನೋದು ನಾನು ಇಲ್ಲಿವರೆಗೂ ರಾಜ್ಯಾಧ್ಯಕ್ಷರು ಮಾತಾಡಿದ್ದನ್ನು ಕೇಳಿಸ್ಕೊಂಡಿರಲಿಲ್ಲ. ಅವರು ಫ್ರಸ್ಟ್ರೇಷನ್ ಅನ್ನೋ ಪದ ಉಪಯೋಗಿಸಿದ್ದಾರೆ, ನಾನು ಡೆಸ್ಪರೇಷನ್ ಅಂತ ಹೇಳ್ತಿದ್ದೀನಿ. ವ್ಯತ್ಯಾಸ ಒಂದು ಚೂರಿದೆ ಸರ್. ಆದರೆ ಕಾಂಗ್ರೆಸ್ಸಿನ ಒಂದು ನಿಲುವು ಏನಾಗಿದೆ ಯಾಕೆ ಅಂತ ಕೇಳ್ತೀನಿ ಸರ್. ಮೊನ್ನೆ ಸಂಕೇತ್ ಯಣಿಗೆಯವರು ಇದೇ ಕಾರ್ಯಕ್ರಮದಲ್ಲಿ ಬಂದಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ರು ಸರ್. ನಾನು ಕೇಳಿದೆ, ಸರ್ ನೀವು ಯಾಕೆ ಒಂದು ಮಾನನಷ್ಟ ಮೊಕದ್ದಮೆ ಹಾಕಬಾರ್ದು, ಯಾಕೆ ಹಾಕ್ತಾ ಇಲ್ಲ ಅಥವಾ ಅಂತ. ಅವತ್ತು ಅವ್ರು ಹೇಳಿದ್ರು ನಾವು ಮಾಡ್ತೀವಿ, ಬಟ್ ಯು ಆರ್ ಡಿಲೇಯಿಂಗ್ ಇಟ್ ಸರ್. ಯಾಕೆ? ಮಾನನಷ್ಟ ಮೊಕದ್ದಮೆ ಕಾಯ್ದೆಯನ್ನು
ಈ ದೇಶಕ್ಕೆ ಕೊಟ್ಟಂಥವರು ಕಾಂಗ್ರೆಸ್ನವರು. IPC ಸೆಕ್ಷನ್ 499 500 ಏನಿದೆ, ಇಂಡಿಯನ್ ಪೀನಲ್ ಕೋಡನ್ನು ಈ ದೇಶಕ್ಕೆ ಕೊಟ್ಟಂಥವರು ಕಾಂಗ್ರೆಸ್ನವರು. ಅದರಲ್ಲಿ ಒಂದು ಕಡೆ ಮಾನಷ್ಟ ಮೊಕದ್ದಮೆ ಹಾಕೋದಕ್ಕೆ ಎಲ್ರಿಗೂ ಆಪ್ಷನ್ ಓಪನ್ ಇರುತ್ತೆ. ರೈಟ್. ನಾಟ್ ಓನ್ಲಿ KPCC ಪ್ರೆಸಿಡೆಂಟ್, ಇಟ್ ಓಪನ್ ಟು ಆಲ್. ರೈಟ್. ಒಂದು ಸ್ವಾಭಾವಿಕವಾಗಿ ಬಾಲಚಂದ್ರ ಜಾರಕಿಹೊಳಿ ಹೇಳಿದಂಥ ಮಾತುಗಳನ್ನ ನಾವು ಗೌರವಿಸಬೇಕಾಗುತ್ತೆ. ವ್ಯಕ್ತಿಗತ ನಿಂದನೆಗಳಿಗೆ, ವ್ಯಕ್ತಿಗತ ತೇಜೋವಧಿಗಳಿಗೆ ಹೋಗಬಾರ್ದು. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಕಳೆದ 2 ದಿನಗಳ ಮುಂಚೆ ಸನ್ಮಾನ್ಯ ರಮೇಶ್ ಜಾರಕಿಹೊಳಿರವರು ಬೆಳಗಾವಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಅವತ್ತು ಅವ್ರು ಮಾಡಿದಂಥದ್ದು CD ನಾನು ಬಿಡುಗಡೆ ಮಾಡ್ತೀನಿ, DK ಆಡಿಯೋ CD ಅಲ್ಲ, ಆಡಿಯೋ ಅವ್ರು ಬಿಟ್ಟಿದ್ದು. ಮುಂಚೆ ಹೇಳಿದ್ದವರು CD ಬಿಡುಗಡೆ ಮಾಡ್ತೀನಿ ಅಂತೇಳಿ ಪತ್ರಿಕಾಗೋಷ್ಠಿ ಮಾಡಿದ್ರು. ಆಮೇಲೆ 19 ಸೆಕೆಂಡ್ನ ಒಂದು ಆಡಿಯೋ ಬಿಡುಗಡೆ ಮಾಡಿದ್ರು. ನನಗೆ ತಕ್ಷಣ ಅವತ್ತು ಜ್ಞಾಪಕ ಬಂದಿದ್ದು ಜನಾರ್ದನ್ ರೆಡ್ಡಿ ಅವರು. ಯಾಕೆಂದರೆ ಕುಮಾರಸ್ವಾಮಿರವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ BJP JDS, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇದ್ದರು. 150 ಕೋಟಿ CD ಮಾಡ್ತೀನಿ ಅಂತ ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಪತ್ರಿಕಾಗೋಷ್ಠಿಯನ್ನು ಏರ್ಪಾಡು ಮಾಡಿ ಯಾವ CDನೂ ಬಿಡುಗಡೆ ಮಾಡಲಿಲ್ಲ, ಒಂದು ಜಾತ್ರೆ ಮಾಡಿದ್ರು. ಹಾಗಾಗಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾವತ್ತೂ ಸಹ ಯಾಸ್ ಅಡ್ಮಿಟೆಡ್ ಬೈ ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದ್ರು, ನನಗೆ ಆದಂಥ ಗಾಸಿಗೆ ನಾನು ಸೇಡನ್ನು ತಿರ್ಸ್ಕೊತೀನಿ, ನಾನು ಇಲ್ಲಿ ಒಬ್ಬ ವಿಷಕನ್ಯೆಯನ್ನು ಟಾರ್ಗೆಟ್ ಮಾಡ್ತಿದ್ದೀನಿ, DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ದೀನಿ ಅನ್ನೋ ಮಾತುಗಳನ್ನ ಪದಬಳಕೆಯನ್ನು ಮಾಡಿದ್ರು. ಅಂದರೆ ಅವರು ಭಾಳ ಸ್ಪಷ್ಟವಾಗಿ KPCC ಅಧ್ಯಕ್ಷ ಅಂತ DK ಶಿವಕುಮಾರ್ ಅವರು, ಕಾಂಗ್ರೆಸ್ ಮುಖಂಡರು ಮತ್ತು ಬೆಳಗಾವಿ ಗ್ರಾಮಾಂತರ ಶಾಸಕಿ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುರಿತು ಆದಂಥ ಮಾತುಗಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಎಷ್ಟು ಕೀಳ್ಮಟ್ಟದ ಅಭಿಪ್ರಾಯ ಅಥವಾ ಅಭಿರುಚಿಯನ್ನು ವ್ಯಕ್ತಪಡಿಸೋದು ಆಮೇಲೆ, ಇಲ್ಲಿ ವ್ಯಕ್ತಿಗತವಾಗಿ ಮೊದಲನೇದಾಗಿ ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಬಾಕಿ ಇದೆ. ಸನ್ಮಾನ್ಯ ರಮೇಶ್ ಜಾರಕಿಹೊಳಿರವರಿಗೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಕರ್ನಾಟಕದ ರಾಜ್ಯ ಸರ್ಕಾರ ಯಾಸ್ ಕ್ಲೈಮ್ಡ್ ಬೈ ರಮೇಶ್ ಜಾರಕಿಹೊಳಿ, ನಾನೇ ಸಮ್ಮಿಶ್ರ ಸರ್ಕಾರವನ್ನು ಪತನ ಮಾಡಿ ಕರ್ನಾಟಕದಲ್ಲಿ BJP ಸರ್ಕಾರ ತಂದಿದ್ದು ಅನ್ನೋ ಮಾತನ್ನು ಹಿಂದೆನೂ ಹೇಳಿದ್ದಾರೆ, ಇವತ್ತು ಹೇಳ್ತಾರೆ ಅವರು. ಅಂದರೆ ಆ ರೀತಿ ಕ್ಲೈಮ್ ಮಾಡೋಂಥ ಒಬ್ಬ ವ್ಯಕ್ತಿಗೆ ಅನುಕೂಲ ಮಾಡೋ ಕಾರಣಕ್ಕೋಸ್ಕರ ರಮೇಶ್ ಜಾರಕಿಹೊಳಿರವರ CD ಪ್ರಕರಣದಲ್ಲಿ SIT ತನಿಖೆಯನ್ನು ರಚನೆ ಮಾಡಿದ್ರು. ಇಲ್ಲಿ ಭಾಳ ಗಂಭೀರವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಯಾರು ವಿಕ್ಟಿಮ್ ಇದ್ದಾರೆ ಅಂದರೆ ಬಾಧಿತರು ಸಾಮಾನ್ಯವಾಗಿ ವಿಶೇಷ ತನಿಖೆ ಮಾಡಿ ಅಂತ ಕೇಳೋಂಥದ್ದು, ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡೋಂಥದ್ದು ಸ್ವಾಭಾವಿಕ. ಆದರೆ ರಮೇಶ್ ಜಾರಕಿಹೊಳಿರವರ ಪ್ರಕರಣದಲ್ಲಿ ಕರ್ನಾಟಕದ BJP ಸರ್ಕಾರ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ SITಯನ್ನು ರಚನೆ ಮಾಡಿದ್ರು. SIT ರಿಪೋರ್ಟ್ ಕೊಡ್ತು. ಅದಾದಮೇಲೆ ಇವತ್ತು ಹೈಕೋರ್ಟ್ಗೆ ಮ್ಯಾಟ್ರ್ ಹೋಯಿತು. ಹೈಕೋರ್ಟ್ ಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ಪೆಂಡಿಂಗ್ ಇದೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವತ್ತೇನು ಅವರು ದೆಹಲಿಯನ್ನು ಎಡತಾಕ್ತಾ ಇದ್ದಾರೆ ಅಥವಾ ಕರ್ನಾಟಕದಲ್ಲಿ ಏನು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ, ಇದರ ಹಿಂದೆ ಭಾರತೀಯ ಜನತಾ ಪಕ್ಷದ ಷಡ್ಯಂತ್ರ ಇದೆ. ಇನ್ಕ್ಲೂಡಿಂಗ್ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಮಿಸ್ಟರ್ ಅಮಿತ್ ಶಾ ಇನ್ವಾಲ್ವ್ಡ್ ಇನ್ ದಿಸ್ ಕೇಸ್. ನಾವು ಈಗಾಗಲೇ ಪಕ್ಷದ ಪರವಾಗಿ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿರವರು, ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ರವರು, ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಮುಖಂಡರು ರಮೇಶ್ ಜಾರಕಿಹೊಳಿರವರು, ಇವರೆಲ್ಲ ಒಂದು ಷಡ್ಯಂತ್ರವನ್ನು ಮಾಡಿ ಕಾನೂನು ಬಾಹಿರವಾಗಿ ಖಾಸಗಿ ಪ್ರಕರಣದಲ್ಲಿ CBI ತನಿಖೆಯ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಇಷ್ಟೇ, ಚುನಾವಣೆ ಸಮೀಪ ಬರ್ತಿದ್ದಂಗೆ KPCC ಅಧ್ಯಕ್ಷನ ಬೇರೆ ಬೇರೆ ಹ್ಯಾಂಗಲ್ಗಳಲ್ಲಿ ಕಟ್ಟಾಕಬೇಕು ಅನ್ನೋಂಥ ವ್ಯರ್ಥ ಪ್ರಯತ್ನ ಇದು ಅನ್ನೋದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಕಾನ್ಸ್ಪರಸಿ. ಇದನ್ನ ಈ ತರನು ನೋಡ್ಬೋದಾ? ನೀವ್ ಹೇಳಿದ್ರಿ ನಾರ್ಮಲಿ ವಿಕ್ಟಿಮ್ ಕೇಳೋದು ಅಂತ. ಸರ್, ಇಲ್ಲಿ ವಿಕ್ಟಿಮ್ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ. ಈ ಕಬ್ಬನ್ ಪಾರ್ಕ್ ಸ್ಟೇಷನ್ ಅಲ್ಲಿ ಫೈಲ್ ಆದಂತ ಕೇಸಲ್ಲಿ ಇವ್ರು ಅಕ್ಯೂಸ್ಡ್ ಯಾರು? ರಮೇಶ್ ಜಾರಕಿಹೊಳಿ ಅವರು. ಸದಾಶಿವನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಫೈಲ್ ಆದಂತ ಕೇಸಲ್ಲಿ ಇವರೇ ವಿಕ್ಟಿಮ್. ಎರಡೂ ಕೇಸ್ಗಳನ್ನ ಕ್ಲಬ್ ಮಾಡಿ SIT ಕೊಟ್ರು. ಈಗ ಏನಾಯ್ತು ಸರ್, SIT ಒಂದು B ರಿಪೋರ್ಟ್ ತಂತು. ಇಂದಿರಾ ಜೈಸಿಂಗ್ ಅವರು ಆ B ರಿಪೋರ್ಟ್ ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ತಂದಿದ್ದಾರೆ. ಆಯ್ತಾ ಸರ್? ಈಗ ಹಂಗಂದ್ರೆ ಅವ್ರಿಗೂ ಇದ್ರ ಬಗ್ಗೆ ವಿಶ್ವಾಸ ಇಲ್ಲ. ಯಾರಿಗೆ? ಇಂದಿರಾ ಜೈಸಿಂಗ್ ಅವರ ಕ್ಲೈಂಟ್ಗೆ, ಈ ಕೇಸಿನ ಕಬ್ಬನ್ ಪಾರ್ಕ್ ಸ್ಟೇಷನ್ ಕೇಸಿನ ಸಂತ್ರಸ್ತೆಗೆ. ಬಹಳ ಪ್ರಮುಖವಾದ ಮತ್ತು ಜನ
ಹಿತ ಇರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೀರಾ. ಅಬ್ಸಲ್ಯೂಟ್ಲಿ ಸರ್. ಮತ್ತೆ ಇನ್ನೊಂದು ಪಾರ್ಟ್ ಕೇಳ್ಬಿಡ್ತೀನಿ. ಈ ರಮೇಶ್ ಜಾರಕಿಹೊಳಿ ಅವರು ಇದಾರಲ್ಲ, ಅವರು ಸದಾಶಿವನಗರ ಕೇಸಲ್ಲಿ ವಿಕ್ಟಿಮ್ ಇದ್ದಾರೆ. ಅವ್ರಿಗೂ SIT ಮೇಲೆ ವಿಶ್ವಾಸ ಬಂದಿಲ್ಲ. ಅವ್ರು ಅದಕ್ಕೆ ತಾನೇ ಅವ್ರು CBI ಕೊಡು ಅಂತ ಕೇಳ್ತಿದ್ದಾರೆ. ಇತ್ಲಾಗ ಇವ್ರು ಬಿ ರಿಪೋರ್ಟ್ನ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಅತ್ಲಾಗ ಅವ್ರು ಕೇಳಿದ್ರು SIT ಇದು ಸಾಕಪ್ಪ, ನಮಗೆ CBI ಕೊಡಿ ಅಂತ. ಇಬ್ಬರಿಗೂ ಬೇಕಾಗಿರೋದು ಅದೇನೆ. ವೈ ನಾಟ್ ಗಿವ್ ಇಟ್? ಅದಲ್ಲ ನೋಡಿ, ನೀವು ಕೇಳೋಂಥ ಪ್ರಶ್ನೆಯಲ್ಲಿ ಮೂಲಭೂತವಾದಂಥ ಉತ್ತರ ಇದೆ. ಜಿರ್ಲಿ ಅವರೇ ಬಂದೆ ನಿಮ್ಮ ಹತ್ರ. ನಮ್ಮ ದೇಶದಲ್ಲಿ ದೇರ್ ಇಸ್ ಎ ಸೆಟ್ಲ್ಡ್ ಲಾ. ನೀವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ, ಹೈಕೋರ್ಟ್ಗಳು ನೀಡಿದಂಥ ಅನೇಕ ಗೈಡ್ಲೈನ್ಸ್ ಪ್ರಕಾರ, ತೀರ್ಪುಗಳ ಪ್ರಕಾರ, ಈ ರೇಪ್ ಪ್ರಕರಣದಲ್ಲಿ ಯಾರು ವಿಕ್ಟಿಮ್ ಇರ್ತಾರೆ ಅವ್ರಿಗೆ ಆದ್ಯತೆಯನ್ನು ಕೊಡಬೇಕು. ಇಲ್ಲಿ ಮಹಿಳೆ ಯಾರು, ನಮ್ಮಲ್ಲಿರ್ತಕ್ಕಂಥ ಕಾನೂನಿನಲ್ಲಿ ಯಾರು ಶೋಷಿತ ಮಹಿಳೆ ಇರ್ತಾರೆ, ಶೋಷಿತ ಮಹಿಳೆಯ ದೂರಿಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ನೀವೀಗ 2 ಕಂಪ್ಲೇಂಟು ಪ್ರಸ್ತಾಪ ಮಾಡಿದ್ರಿ. ಯಾರು ಮೊದಲನೇ ಕಂಪ್ಲೇಂಟು? ಸಿ ದಟ್ ಲೇಡಿ, ಮಹಿಳೆ ಯಾರು ಶೋಷಿತಗೆ ಬಾಧಿತಳಾಗಿದ್ದಾಳೆ, ಶೋಷಣೆಗೆ ಒಳಗಾಗಿದ್ದಾಳೆ, ಉದ್ಯೋಗವನ್ನು ಅರಸಿ ಮಂತ್ರಿಗಳ ಹತ್ರ ಹೋಗಿ ಅವ್ರನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಆಕೆ ಕಂಪ್ಲೇನೆಂಟ್. ನಾವು ಕಾನೂನು ಪ್ರಕಾರ ಆಕೆ ಹೆಸರು ಸಹ ಇಲ್ಲಿ ಹೇಳೋದಕ್ಕೆ ಅವಕಾಶ ಇಲ್ಲ. ಹೌದು ಸರ್, ಇಟ್ ಇಸ್ ದ ಲಾ. ರೈಟ್. ಅದೇ ಕಾನೂನು ಹೇಳುತ್ತೆ, ಯಾರು ಈ ಥರದ ಪ್ರಕರಣಗಳಲ್ಲಿ ಶೋಷಿತರು ಅಥವಾ ಮಹಿಳೆಯರಿರ್ತಾರೆ ಅವರಿಗೆ ಆದ್ಯತೆಯ ಮೇಲೆ ಯಾವುದೇ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಮತ್ತೊಂದಿರಲಿ, ಆದ್ಯತೆಯ ಮೇಲೆ ಆಕೆಗೆ ರಕ್ಷಣೆಯನ್ನು ಕೊಡಬೇಕು, ಆಕೆಗೆ ಸೂಕ್ತವಾದ ಬದ್ಧತೆಯನ್ನು ಕೊಡಬೇಕು. ಇಲ್ಲಿರ್ತಕ್ಕಂಥದ್ದು ಆರೋಪಿ ಯಾರು? ಅದನ್ನೇ ನಾನು ಹೇಳಿದ್ದು. ಆರೋಪಿ ಈ ವಾಸ್ ದ ಮಿನಿಸ್ಟರ್. ಅವರೇ ಹೇಳ್ತಾ ಇದ್ದಾರೆ, ಈ ಸರ್ಕಾರ ನಾನು ತಂದಿದ್ದು, ಈ ಸರ್ಕಾರ ನನ್ನ ಕೈಗೊಂಬೆ ಅನ್ನೋ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದಂಥದ್ದು, ಈ ಪ್ರಕರಣದಲ್ಲಿ ಸರ್ಕಾರದ ಅಧಿಕಾರದ ದುರುಪಯೋಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೆ ನಾನು SITನ ಪ್ರಸ್ತಾಪ ಮಾಡಿದ್ದು. ಮುಗಿಸ್ತೀನಿ. ಪ್ರಶ್ನೆ ಇರ್ತಕ್ಕಂಥದ್ದು ಜನಕ್ಕೆ, ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕಿಲ್ಲಿ. ಬಿಜೆಪಿ ಸರ್ಕಾರನೋ, ಕಾಂಗ್ರೆಸ್ ಸರ್ಕಾರನೋ, ಕಮ್ಯುನಿಸ್ಟ್ ಸರ್ಕಾರನೋ ಅಲ್ಲ ಇಲ್ಲಿ. ಪ್ರಶ್ನೆ ಇರ್ತಕ್ಕಂಥದ್ದು, ಇಂಥ ರೇಪ್ ಪ್ರಕರಣಗಳಲ್ಲಿ ಯಾರು ಬಾಧಿತರಿರ್ತಾರೆ ಅವ್ರಿಗೆ ಮುಕ್ತವಾಗಿ ಯಾವುದೇ ಅಧಿಕಾರದ ದುರುಪಯೋಗ ಇಲ್ಲದ ರೀತಿಯಲ್ಲಿ, ಸರ್ಕಾರದ ಹಸ್ತಕ್ಷೇಪ ಇಲ್ಲದ ರೀತಿಯಲ್ಲಿ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಈ ದೇಶದ ಕಾನೂನು. ತನಿಖೆನೋ ಅದೇ ರೀತಿ ಆಗಬೇಕು ಸರ್, ಹಸ್ತಕ್ಷೇಪ, ಪ್ರಾಮಾಣಿಕ, ಪಾರದರ್ಶಕ. ಈ ದೇಶದ ಕಾನೂನು ಲಾ. ಇಲ್ಲಿ ದುರುಪಯೋಗ ಪಡಿಸ್ಕೊತಾ ಇರ್ತಕ್ಕಂಥದ್ದು ಯಾರು ಆರೋಪಿತರಿದ್ದಾರೆ ಅವರು ಆಸ್ ಇಫ್ ಅವ್ರಿಗಾಗಲೇ ಕ್ಲೀನ್ ಚೀಟ್ ಸಿಕ್ಬಿಟ್ಟಿದೆ, ಎಲ್ಲ ರುಜುವಾತಾಗ್ಬಿಟ್ಟಿದೆ ಅನ್ನೋ ರೀತಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದು ನಾನು, ಇದು BJPಯ ವ್ಯವಸ್ಥಿತವಾದಂಥ ಷಡ್ಯಂತ್ರ. ಓಕೆ ಸರ್, ಜಿರ್ಲಿ ಅವರೇ ಇಲ್ಲಿ ಒಂದು ಬಿ ರಿಪೋರ್ಟ್ ಬಂದಿದೆ, ಬಟ್ ಅದಕ್ಕೆ ಮಾನ್ಯತೆ ಇಲ್ಲ. ಯಾಕಂದ್ರೆ ಅದನ್ನ ಅಧಿಕೃತವಾಗಿ ಮಂಡನೆ ಮಾಡಲಾಗಿಲ್ಲ. ಅದಕ್ಕೊಂದು ಸ್ಟೇ ಇದೆ. ಆ ಸ್ಟೇ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ. ನೌ ದ ಕೇಸ್ ಇಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ನೀವು ಕೂಡ ವಕೀಲರಿದ್ದೀರಿ, ನಿಮಗೆ ನಾನು ಕಾನೂನು ಹೇಳ್ಕೊಡ್ಬೇಕಾಗಿಲ್ಲ. ಆದರೆ ರಾಜಕೀಯ ಕೇಳ್ತೀನಿ. ರಮೇಶ್ ಜಾರಕಿಹೊಳಿ ಅವರ ಹತಾಶೆ ಬಿಜೆಪಿಯ ರಾಜಕೀಯ ಭವಿಷ್ಯ ಮತ್ತು ವರ್ತಮಾನದ ಮೇಲೆ ಯಾವ ರೀತಿಯ ಪ್ರಭಾವ ಬೀರ್ತಿದೆ, ಬೀರೋದಿದೆ? ಪ್ಲೀಸ್ ಸರ್, ಒಂದು ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮೈ ಕಾಂಗ್ರೆಸ್ ಫ್ರೆಂಡ್, ಸಿ ಹಿ ಈಸ್ ಕ್ಲೇಮಿಂಗ್ ಅನ್ಫೌಂಡೆಡ್ ಥಿಂಗ್ಸ್. ವಾಟ್ ಇಸ್ ಅನ್ಫೌಂಡೆಡ್? ಕಾಂಗ್ರೆಸ್ನವರು ಈ ದೇಶಕ್ಕೆ ಇಂಡಿಯನ್ ಪೆನಲ್ ಕೋಡ್ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಜಿರ್ಲಿ ಅವರೇ, ವಾಟ್ ಇಸ್ ಅನ್ಫೌಂಡೆಡ್? ವಾಟ್ ಇಸ್ ಅನ್ಫೌಂಡೆಡ್? ಸಿ ಇಂಡಿಯನ್ ಪೆನಲ್ ಕೋಡ್ ಎನಾಕ್ಟ್ ಆದದ್ದು 1860ರಲ್ಲಿ. ಅದನ್ನು ಕಾಂಗ್ರೆಸ್ನವ್ರು ಕೊಟ್ಟಿಲ್ಲ ಅನ್ನೋದು ಅವ್ರಿಗೆ ತಿಳಿಸ್ಕೊಡಿ. ಮೊದಲನೇದು ಟೋಟಲಿ ಅನ್ಫೌಂಡೆಡ್. ಎರಡನೇದ್ದು, ಸಿ SIT, ಒಂದೇ ನಿಮಿಷ ಸರ್, ಅಲೌ ಮೀ ಟು ಕಂಪ್ಲೀಟ್. ಸಿ SIT ವಾಸ್ constituted under the statute, and SIT has conducted its investigation thoroughly, and it has submitted its report before the Honorable Metropolitan Magistrate, and for that also the Honorable High Court of Karnataka has permitted SIT to submit its investigation report before the court. And in between, the B report was filed, and complainant, whoever he may be victim also, he can challenge that particular B report also before the Chief Metropolitan Magistrate. We have to speak within the legal framework. ನಮ್ಮ ಮನಸ್ಸಿಗೆ ಏನು ಬರುತ್ತೆ ಆ ರೀತಿ ಮಾತನಾಡುವಂಥದ್ದಲ್ಲ. ಆದ್ರಿಂದ meanwhile the matter has approached the Supreme Court of India. We have to wait for the decision of the Honorable Supreme Court of India. ಬಟ್ ಅನಾವಶ್ಯಕವಾಗಿ ಅಮಿತ್ ಶಾ ಅವರು ಇದರಲ್ಲಿದ್ದಾರೆ. CM ಅವರು ಏನು ಹೇಳಿದ್ರು ಸರ್ ಇದ್ರ ಬಗ್ಗೆ?
CM has made it very clearly, ಕಾನೂನಿನ ಚೌಕಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಮಾಡ್ತಾ ಇರುವಂತ ವಿಚಾರಗಳ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. He never said that we are going to support or deny it. CBI ಇನ್ವೆಸ್ಟಿಗೇಷನ್ ಇನಿಸಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಸರ್. ಅವುಗಳು ಫುಲ್ಫಿಲ್ ಆದ್ರೆ ಮಾತ್ರ ಮಾಡ್ತಾರೆ. It can't be done at the instigation or at the direction of any central minister. ಇದನ್ನ ಒಂದು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಎರಡನೇದಾಗಿ ಸರ್ ಒಂದ್ ನಿಮಿಷ, ನೀವ್ ಹೇಳಿದ್ರಿ ಸುಪ್ರೀಂ ಕೋರ್ಟ್ ಮುಂದೆ ಇದೆ, ವಿ ಹ್ಯಾವ್ ಟು ವೇಟ್. ಈ ವಿ ನಲ್ಲಿ ನೀವು ರಮೇಶ್ ಜಾರಕಿಹೊಳಿ ಅವ್ರನ್ನು ಸೇರಿಸ್ಕೊಂಡು ಹೇಳ್ತಿದ್ರ, ಬಿಕಾಸ್ ಅವರೊಬ್ಬರೇ ಇಲ್ಲಿ ಈ ಬೆಂಗಳೂರಿಗೆ ಬಂದೆ, ಬೆಳಗಾವಿನಲ್ಲಿ ಮಾತಾಡಿದೆ, ಡೆಲ್ಲಿಗೆ ಹೋದೆ ಅಂತ ಮಾಡ್ತಿರೋದು ಅವರೊಬ್ಬರೇ. ಸೊ ಇಫ್ ವಿ ಹ್ಯಾವ್ ಟು ವೇಟ್, ದಟ್ ವಿ ಶುಡ್ ಇನ್ಕ್ಲೂಡ್ ರಮೇಶ್ ಜಾರಕಿಹೊಳಿ. ಪಾಯಿಂಟ್ ನಂಬರ್ 1 ಸರ್, CBI ಯಾವ ಕೇಸನ್ನ ತಗೊಳುತ್ತೆ, ಅಂಡರ್ ವಾಟ್ ಸರ್ಕಮ್ಸ್ಟಾನ್ಸಸ್ ಅದು ತಗೊಳುತ್ತೆ ಅನ್ನೋದಕ್ಕೆ ಒಂದಷ್ಟು ಷರತ್ತುಗಳಿದೆ. ನೀವೇ ಹೇಳ್ತೀರಿ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರ್ ನಿಖಿಲ್ ಸರ್, ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವೇ ಹೇಳಿದ್ರಿ ರಮೇಶ್ ಜಾರಕಿಹೊಳಿ ಇಸ್ ಆಲ್ಸೋ ವಿಕ್ಟಿಮ್, ಹಿ ಹ್ಯಾಡ್ ಆಲ್ಸೋ ಫೈಲ್ಡ್ ಹಿಸ್ ಕಂಪ್ಲೇಂಟ್ ಬಿಫೋರ್ ದಿ ಪೊಲೀಸ್ ಫಾರ್ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದಿದೆ. ಇದರಲ್ಲಿ ನಮಗೆ ಇಲ್ಲಿ ತನಕ ಇಡೀ ಕರ್ನಾಟಕದ ಜನತೆ ವಾಚ್ ಮಾಡ್ತಾ ಇದ್ದಾರೆ, ರಿಯಲಿ ಹೂ ಇಸ್ ದ ವಿಕ್ಟಿಮ್ ಅನ್ನುವಂಥದ್ದಿದೆ. ಅವರು ಜನರಲ್ ಆಗಿ ಮಾತನಾಡಿದ್ರು, ರೇಪ್ ವಿಕ್ಟಿಮ್ಗೆ ಎಲ್ಲ ಸವಲತ್ತುಗಳನ್ನು ಕೊಡಬೇಕು, ರೇಪ್ ವಿಕ್ಟಿಮ್ ಅನ್ನ ಪ್ರೊಟೆಕ್ಷನ್ ಕೊಡಬೇಕು ಅನ್ನುವಂಥದ್ದು ಎಲ್ಲರೂ ಒಪ್ಕೊಳ್ಬೇಕಾದದ್ದೇ. ಬಟ್ ದಿಸ್ ಇಸ್ ಎ ಸ್ಪೆಷಲ್ ಕೇಸ್. ದಿಸ್ ಹ್ಯಾಸ್ ಬೀಯಿಂಗ್ ಯುಟಿಲೈಸ್ಡ್ ಅಗೇನ್ಸ್ಟ್ ಎ ವೆರಿ ಪವರ್ಫುಲ್ ಮಿನಿಸ್ಟರ್ಸ್. ಈ ರೀತಿಯಾಗಿರುವಂತಹ ರಾಜಕೀಯ ಅಸ್ಥಿರತೆಯನ್ನ ಮೂಡಿಸಲಿಕ್ಕೆ ಈ ರೀತಿಯಾದಂಥ ಪ್ರಕರಣಗಳು ಆಗ್ತಾ ಇದ್ರೆ, ಇಫ್ ರಮೇಶ್ ಜಾರಕಿಹೊಳಿ ಇಸ್ ಅಗ್ರೀವ್ಡ್, why he should not allowed to insist for CBI enquiry, sir? Why he should be restrained? ಅದು ಹೆಣ್ಮಕ್ಳಿಗೆನೆ ಆದ್ರೇನೆ ಮಾಡಬೇಕು, ಗಂಡು ಮಕ್ಕಳಿಗೆ ಆದ್ರೆ ಮಾಡಬಾರ್ದು ಅಂತ ಎಲ್ಲಿದೆ ಸರ್ ಅದು? ಆಯ್ತು ಸರ್, ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಕೇಳೋಣ. ಇಲ್ಲಿ ದ ಕಂಪ್ಲೇಂಟ್ ಫೈಲ್ಡ್ ಬೈ ರಮೇಶ್ ಜಾರಕಿಹೊಳಿ, ರಮೇಶ್ ಬಾಬು ಅವ್ರು ಈಗ ತಾನೇ ಕೋಟ್ ಮಾಡಿದ್ರು, ಹಿ ಇಸ್ ಅ ಲಾಯರ್ ಹಿಮ್ಸೆಲ್ಫ್, ಯು ಆರ್ ಅ ಲಾಯರ್. ನಾನು ಕೇಳ್ತೀನಿ ಸರ್, ವಿ ಡೋಂಟ್ ನೋ ದ ಲಾ. ನನಗೆ ನನ್ನ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು ಸರ್. ಫಸ್ಟ್ ಕಂಪ್ಲೇಂಟ್ ಬಂದಿರೋದು ಅಟ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್, ಕಂಪ್ಲೇಂಟ್ ಕೊಟ್ಟಿದ್ದು ವಿಕ್ಟಿಮ್, ರೈಟ್? ಸೆಕೆಂಡ್ ಕಂಪ್ಲೇಂಟ್ ಬಂದಿದ್ದು ಸದಾಶಿವ್ ನಗರ್ ಕಂಪ್ಲೇಂಟ್, ಅದರಲ್ಲಿ ವಿಕ್ಟಿಮ್ ರಮೇಶ್ ಜಾರಕಿಹೊಳಿ ಅವರು, ಅಪ್ಯಾರೆಂಟ್ಲಿ ಆಸ್ ಪರ್ ಹಿಸ್ ಕಂಪ್ಲೇಂಟ್ ಸರ್, ರೈಟ್? ಸೊ ಫಸ್ಟ್ ಯಾರು ಕೊಟ್ಟರು ಅನ್ನೋದು ಮ್ಯಾಟರ್ ಆಗುತ್ತಾ? ಎಸ್ ಸರ್. ಸರ್ ದೇರ್ ಇಸ್ ನೋಡಿ, ಯಾವಾಗಲೂ ನಮ್ಮಲ್ಲಿ ಪ್ರಾಕ್ಟೀಸ್ದಲ್ಲಿ ಫಸ್ಟ್ ಕಂಪ್ಲೇಂಟ್ ಕೊಟ್ಟಾಗ ಎರಡನೇ ಕಂಪ್ಲೇಂಟ್ ಕೊಟ್ಟರೆ ಅದು ಕೌಂಟರ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಎಲ್ಲರೂ ಒಪ್ಕೊಳ್ಬೇಕಾಗಿರುವಂಥದ್ದು. ಆದರೆ ಫ್ಯಾಕ್ಚುವಲಿ ಆ ರೀತಿ ಎಲ್ಲ ಕೇಸ್ನಲ್ಲಿ ಅದಕ್ಕೆ ಪ್ರಯಾರಿಟಿ ಕೊಡಬೇಕು, ಎರಡನೇದಕ್ಕೆ ಕೊಡಲೇಬಾರ್ದು ಅನ್ನುವಂಥದ್ದು ಕಾನೂನಿನಲ್ಲಿ ದೇರ್ ಇಸ್ ನೋ ಸ್ಪೆಸಿಫಿಕ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಪ್ರೊವಿಷನ್ ಲೈಕ್ ದ್ಯಾಟ್ ಸರ್. ಮೊದಲನೇ ಕಂಪ್ಲೇಂಟ್ ಆಗಿರ್ಬೋದು, ಎರಡನೇ ಕಂಪ್ಲೇಂಟ್ ಆಗಿರ್ಬೋದು, ಮತ್ತೊಂದು ಮೂರನೇದ್ದು ಆಗಿರ್ಬೋದು, ಯಾವುದರಲ್ಲಿ ಸತ್ಯಾಂಶ ಇದೆ, investigation agency will try to find out what is the truth in the matter. And the SIT has conducted thorough investigation and it has come with a B report saying that there are no allegations being found made by the victim or by one Mr. Dinesh Kalladi, who is the complainant. ಅನ್ನೋ ತರ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. If they are not happy with the B report, let them file their objection before the honorable court, sir, because the matter is before the judicial forum. Sir, it is not before the before the government. Sir, in that case, it is not before the Amit Shah, Home Minister. It is not before the central government. It is before the honorable chief metropolitan magistrate. ಜಿರ್ಲಿ ಅವರೇ, ಐ ಆಮ್ ಶೋರ್ ಯು ಆರ್ ಅವೇರ್, ಸದಾಶಿವ್ ನಗರ, ಕಬ್ಬನ್ ಪಾರ್ಕ್ ಮತ್ತೊಂದು ಕೇಸನ್ನ ಕ್ಲಬ್ ಮಾಡಿ SIT ಕೊಟ್ಟಿದ್ದು, ರೈಟ್? ಸೊ ಈಗ ಸದಾಶಿವ್ ನಗರ್ ಕೇಸಲ್ಲಿ ಏನಾಯ್ತು? ಅದನ್ನೇ ನಾನು ಹೇಳ್ತಾ ಇರೋದು. If Ramesh Jarkiholi is the victim, who is the accused in that case? The victim in Kabban Park case is the accused in Ramesh Jarkiholi ಸದಾಶಿವ್ ನಗರ್ ಕೇಸ್. ಇವ್ರಿಗೆ ಶಿಕ್ಷೆ ಇಲ್ಲ, ಅವ್ರಿಗೂ ಶಿಕ್ಷೆ ಇಲ್ಲ. ಬೇಸಿಕ್ಲಿ ಇಲ್ಲಿ ಯಾರು ತಪ್ಪು ಮಾಡಿಲ್ಲ, ನಾವಿಲ್ಲಿ ಸುಮ್ಮನೆ ಚರ್ಚೆ ಮಾಡ್ತಿದ್ದೀವಿ. ಸೊ ಹೂ ಇಸ್ ದ ರಾಂಗ್ ಡೂವರ್ ಸರ್? ಅದೇ ಸರ್ ನಾನು ಹೇಳ್ತೀನಿ ಸರ್, ರಾಂಗ್ ಡೂವರ್ ಪೀಪಲ್ ಆಫ್ ದಿಸ್ ಕಂಟ್ರಿ ಅನ್ನೋ ಇಲ್ಲಿ ತನಕ ಸರ್ ಜನತಾ ಕೋರ್ಟ್, ಜನತಾ ನ್ಯಾಯಾಲಯ ಸರ್, ಸುಪ್ರೀಂ ಕೋರ್ಟ್ ಮುಂದೆ ಇದೆ ಜನತಾ ನ್ಯಾಯಾಲಯ ಅಂತ ಹೇಳಿದ್ರೆ ಸರ್, ಮಾರಲಿ ಜನ ಏನ್ ಜಡ್ಜ್ ಮಾಡ್ಬೇಕು ಮಾಡ್ತಾರೆ. ಜಿರ್ಲಿ ಸರ್, ಯು ಆರ್ ಅ ವೆರಿ ವೆಲ್ ಲರ್ನೆಡ್ ಮ್ಯಾನ್, ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ. ಪ್ಲೀಸ್ ಸರ್. No, let me just get a word from Charan Gaudru. Really, sir.
ಸರ್ ಚರಣ್ ಗೌಡ್ರೆ, ಇಲ್ಲಿ ನೋಡಿ, ಇಲ್ಲಿ ಇಬ್ಬರು ಜಗಳ, ಮೂರನೇವ್ರು ಲಾಭ ತೊಗೊಂಡ್ಬಿಡೋಣ ಅಂತ ಚರಣ್ ಗೌಡ್ರು JDS ಆರಾಮಿದ್ದೀರಾ? ಇಲ್ಲ ಸರ್, ಇದು ರಾಜ್ಯದ ರಾಜಕಾರಣಿಗಳ ಬಗ್ಗೆ ಇರುವಂಥ ಅಭಿಪ್ರಾಯ, ಅದೆಲ್ಲಾನ ಪ್ರಭಾವಿಸುವಂಥ ಒಂದು ವಿಷಯ ಸರ್. JDS ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ ಕರ್ನಾಟಕದಲ್ಲಿ. ಹೌದು, ಇಬ್ಬರು ಜಗಳ ಮೂರನೇವ್ರ ಲಾಭ ಅಂತ ತಗೊಂಡು ಕೂತ್ಕೋಬಾರ್ದು ಅನ್ನೋದು ಜನರ ನಿರೀಕ್ಷೆ ಕೂಡ. ಪ್ಲೀಸ್ 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 ನೋಡಿ ಸರ್, ಇಲ್ಲಿ ನಾವು ಇಬ್ಬರು ಜಗಳದಲ್ಲಿ ಪ್ರಾಫಿಟ್ ಮಾಡ್ಕೊಳೋಂಥದ್ದು ಏನಿಲ್ಲ. ಇದರಲ್ಲಿ ಮಾಡ್ಕೊಂಡ್ಲೂಬಾರ್ದು ಈ ಸನ್ನಿವೇಶದಲ್ಲಿ. ಒಂದೇನೆಂದರೆ, ಸೋ ಅನ್ಫಾರ್ಚುನೇಟು, ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಓಪನ್ನಾಗಿ, ನಾನು ನಡೀತಿರೋ ಸರ್ಕಾರನ ಬೀಳಿಸ್ದೆ ಅಂದರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ಯಾವುದೂ ನಂಬಿಕೆ ಇಲ್ಲ. BJP ಅವ್ರು ಏನು ಹೇಳಿದ್ರು, ಏನಿಲ್ಲ, ರಾತ್ರಿ ಅವರೆಲ್ಲ ಇಷ್ಟ ಇಲ್ಲ ಓಡ್ ಬಂದಿದ್ರು, ನಾವು ಕರ್ಕೊಂಡ್ವಿ ಅಂತ. ಅವ್ರ ಪಕ್ಷದವರೇ ಮಂತ್ರಿ ಆದಮೇಲೆ ಹೇಳ್ತಾರೆ, ನಾನೇ ಬೀಳಿಸಿದ್ದ ಸರ್ಕಾರನ, ನನ್ನ ಎದುರಾಕೊಂಡ್ರೆ ಸರ್ಕಾರಗಳನ್ನ ಬೆಳೆಸ್ತೀನಿ ಅಂತ. ಆಮೇಲೆ 1 ವರ್ಷ ಆದಮೇಲೆ ಈ ಕರ್ಮಕಾಂಡ ನಡೀತದೆ, ಮಂತ್ರಿ ಕಳ್ಕೊತಾರೆ. ಈಗ ಚುನಾವಣೆ ಹೊಸ್ತಿಲಲ್ಲಿ ಬಂದು ನಾನು ಅಮಿತ್ ಶಾ ಅವ್ರ ಹತ್ರ ಮಾತಾಡ್ಕೊಂಬಂದಿದ್ದೀನಿ, ಈ ಕೇಸ್ ತೊಗೊಂಡೋಗಿ ನಾನು CBI ಕೊಡ್ತೀನಿ ಅಂತ. ರಮೇಶ್ ಜಾರಕಿಹೊಳಿ ಯಾರು ಸರ್ ಇದೆಲ್ಲ ಹೇಳೋದಕ್ಕೆ? ಇವರು ಒಂದು MLA, ನಾನು CBI ತೊಗೊಂಡೋಗಿ ಕೇಸನ್ನ ಕೊಡ್ತೀನಿ, ಒಂದು ಸರ್ಕಾರ ತೀರ್ಮಾನ ಇಲ್ಲ, ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಹತ್ರ ಮಾತಾಡ್ಕೊಂಬಂದಿದ್ದೀನಿ, ತೊಗೊಂಡೋಗಿ ನಾನು CBIಗೆ ಕೇಸನ್ನ ಕೊಡ್ತೀನಿ ಅಂದರೆ, ಈ ಕರ್ನಾಟಕ ರಾಜ್ಯ ಸರ್ಕಾರ ಏನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದೆ, ಅವ್ರ ಸರ್ಕಾರದ ಮೇಲೆ ಅವ್ರ ನಂಬಿಕೆ ಇಲ್ವಲ್ಲ ಸರ್, ಅವ್ರು ಹಾಕಿರೋ B ರಿಪೋರ್ಟ್ ಮೇಲೆ ನಂಬಿಕೆ ಇಲ್ವಲ್ಲ ಇವ್ರಿಗೆ. ಹಾಗಾಗಿ ಇದನ್ನು ಚರಣ್ ಗೌಡ್ರೆ ಹಿಂಗೂ ನೋಡ್ಬೋದಾ? ಒಂದು B ರಿಪೋರ್ಟ್ ಹಾಕಿದ್ರು. B ರಿಪೋರ್ಟ್ ಯಾವ ಕೇಸಲ್ಲಿ ಹಾಕಿದ್ರು? ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಕೇಸಲ್ಲಿ ಹಾಕಿದ್ರು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಶಿಕ್ಷೆ ಆಗಲಿಲ್ಲ. ಇಲ್ಲಿ B ರಿಪೋರ್ಟ್ ಬಂದಿರಲಿಲ್ಲ ಅಂದ್ರೆ ಚಾರ್ಜ್ ಶೀಟ್ ಆಗಬೇಕಾಗಿತ್ತು. ಚಾರ್ಜ್ ಶೀಟ್ ಆಗಿದ್ದಿದ್ರೆ ಅಕ್ಯೂಸ್ಡ್ ಇರೋದು ರಮೇಶ್ ಜಾರಕಿಹೊಳಿ ಅವರು ಒಂದು ಭಾಗ ಸರ್. ಇನ್ನೊಂದು ಕೇಸ್ ಇತ್ತು, ಅದನ್ನು ಇಲ್ಲೇ ಕ್ಲಬ್ ಮಾಡಿದ್ರು ಸರ್. ಹೌದು, ಅದರಲ್ಲೂ B ರಿಪೋರ್ಟ್ ಅನ್ನೋದಾದ್ರೆ, ಹಂಗಾರೆ ಇಲ್ಲಿ ಸಂತ್ರಸ್ತೆ ವಿಕ್ಟಿಮು ಅಥವಾ ದಿನೇಶ್ ಕಲ್ಲಳ್ಳಿ ಅವ್ರು ಏನಿದ್ದಾರೆ ದೂರುದಾರರು ಆನ್ ರೆಕಾರ್ಡ್, ಅವರಿಬ್ಬರಲ್ಲಿ ಒಬ್ರಿಗಾರು ಶಿಕ್ಷೆ ಆಗಬೇಕು. ಕನ್ಸ್ಪಿರಸಿ, ಕ್ರಿಮಿನಲ್ ಕನ್ಸ್ಪಿರಸಿ 120B ಸರ್, ಕರೆಕ್ಟ್ ಸರ್? ಯು ಆರ್ ರೈಟ್. ಯಾಕದಾಗ್ಲಿಲ್ಲ ಅಂದ್ರೆ ಇಲ್ಲಿ ಯಾರು ತಪ್ಪೇ ಮಾಡಲಿಲ್ಲ ಸರ್. ಹೌದು, ನಾವು ಸುಮ್ಮನೆ ಚರ್ಚೆ ಮಾಡ್ತಿದೀವಿ, ನಮ್ಗೇನಿಲ್ಲ ಇಲ್ಲಿ. ಇಲ್ಲ, ಅವ್ರು ಸುಮ್ಮನೆ CBI ಕೇಳ್ತಾರೆ, ಏನಿಲ್ಲ. ಜನನೂ ಮರ್ತಿದ್ರು ಸರ್. ಈ ಎಲೆಕ್ಷನ್ ಹೊಸ್ತಿಲಲ್ಲಿ ಈಗ 2 ರೆಸ್ಪಾನ್ಸಿಬಲ್ ನ್ಯಾಷನಲ್ ಪಾರ್ಟೀಸ್, ರೈಟ್. ಒಂದು ನ್ಯಾಷನಲ್ ಪಾರ್ಟಿ ಹೇಳ್ತದೆ, ಒಬ್ಬ ಮನುಷ್ಯ ಒಂದು ಹುಡುಗಿನ ಕಳಿಸ್ಬಿಟ್ಟು ಜೊತೆಲಿ ಒಂದು ಕ್ಯಾಮ್ರಾ ಕಳಿಸ್ಬಿಟ್ಟು ಶೂಟ್ ಮಾಡ್ಕೊತಾರೆ ಅಂತ. ಒಂದು ರಾಷ್ಟ್ರೀಯ ಪಕ್ಷದವ್ರು ಈ ಕೆಲಸ ಮಾಡ್ತಾರೆ ಅಂತ. ಇನ್ನೊಂದು ರಾಷ್ಟ್ರೀಯ ಪಕ್ಷದವ್ರು ಏನಂದರೆ, ಯಾರೋ ಕ್ಯಾಮ್ರಾ ಕೊಟ್ಟು ಹುಡುಗಿನ ಕಳಿಸಿದ್ರೆ ನಾನು ಅವ್ರ ಜೊತೆ ಇರ್ತೀನಿ, ಅದನ್ನು ಅವ್ರು ಶೂಟ್ ಮಾಡೋದು ತಪ್ಪು ಅಂತ. 2 ರಾಷ್ಟ್ರೀಯ ಪಕ್ಷಗಳು ಒಂದು ಈ ಸಮಾಜದ ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಲೆಕ್ಕ ಹಾಕ್ಕೊಳ್ಳಿ ಸರ್. ನಾವೇನು ಕಳಿಸಿರೋದು ಇವರೇ ಅಂತಲೂ ಹೇಳ್ತಾ ಇಲ್ಲ, ಅಥವಾ ಇವ್ರು ಅಲ್ಲಿ ಬಂದಿರೋ ವಿಡಿಯೋನು ಇದು ಕರೆಕ್ಟು ಅಂತ ಹೇಳ್ತಿಲ್ಲ, ಅವರೇ ಒಪ್ಕೊಂಡಿದ್ದಾರೆ. ಅಲ್ಲ, ಇಲ್ಲಿ ಕನ್ಸ್ಪಿರಸಿ ಅನ್ನೋ ಆರೋಪ ರಮೇಶ್ ಬಾಬು ಅವ್ರು ಮಾಡ್ತಾರೆ. ಜಿರ್ಲಿ ಅವ್ರು ಕೇಳಿಸ್ಕೊತಿದ್ದಾರೆ. ರಮೇಶ್ ಬಾಬು ಅವರು ಕನ್ಸ್ಪಿರಸಿ ಅಂತ ಒಂದು ಆರೋಪ ಮಾಡ್ತಾರೆ ಸರ್. ಇಲ್ಲಿ ಕೇಳಿ ಸರ್, ನೀವೇ ಹೇಳಿದ್ರಿ ರಮೇಶ್ ಜಾರಕಿಹೊಳಿ ಅವರು ಖುದ್ದು ತಾವೇ ಬಂದು ಹೇಳಿದ್ದಾರೆ, ನಾನೇ ಸರ್ಕಾರನ ಬೀಳಿಸ್ದೆ ಅಂತ. ಹಂಗಂದ್ರೆ ಅವ್ರ ವಿರುದ್ಧನೂ ಇದು ಕನ್ಸ್ಪಿರಸಿ ಆಗಿಲ್ಲ ಅಂತ ಈ ರಾಜ್ಯದ ಜನತೆ ಯಾಕೆ ಒಪ್ಪಬೇಕು? ಮತ್ತೆ ಯಾಕೆ ಆ ದಿಟ್ಟಲ್ಲಿ ಆ ಒಂದು ದಿಕ್ಕಲ್ಲಿ ಯೋಚನೆ ಮಾಡಬಾರ್ದು? ಇಲ್ಲ, ಈ CD ಈಸ್ ಅ ಕನ್ಸ್ಪಿರಸಿ ಅಗೇನ್ಸ್ಟ್ ರಮೇಶ್ ಜಾರಕಿಹೊಳಿ. ಯಾಕೆ ಹಂಗೆ ನಂಬಾರ್ದು? ನೀವು ನಿಮ್ಮದ ಕಾನ್ಸ್ಪಿರಸಿ ನಾನು ಸ್ವೀಕಾರ ಮಾಡ್ತೀನಿ, ಯಾವಾಗ ಅವರ ಸ್ಟೇಟ್ಮೆಂಟಲ್ಲಿ ಕಾನ್ಫ್ಲಿಕ್ಟ್ ಇಲ್ಲ ಅಂದರೆ, ದ್ವಂದ್ವ ಇಲ್ಲ ಅಂದರೆ. ರಮೇಶ್ ಜಾರಕಿಹೊಳಿರವರು ತಾವೇನೀಗ ಸದಾಶಿವನದ ಕಂಪ್ಲೇಂಟ್ ಆಯಿತು ಅಂತ ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ಮಾಧ್ಯಮಗಳೆಲ್ಲ ಬಂತು. ಏನು ಹೇಳಿದ್ರು ಅವರು? ನಾನಲ್ಲ ಅಂದರು. ನಾನಲ್ಲ, ಆ CD ಗೂ ನನಗೂ ಸಂಬಂಧ ಇಲ್ಲ, CD ಫೇಕು. SITನಲ್ಲಿ ಏನು ಮಾಡಿದ್ರಿ? ವಾರಂಟಲ್ಲಿ ದ ವಿಕ್ಟಿಮ್ ಕಮ್ ಔಟ್ ಟು ಮೀ, ರೈಟ್. ಸೊ ಇಲ್ಲಿ ಕಾನ್ಫ್ಲಿಕ್ಟ್ ಇದೆ. ಸೊ ಇಲ್ಲಿ ಕಾನ್ಫ್ಲಿಕ್ಟು ಒಂದು ಕಡೆ ಸರ್ ಭಾಳ ಪ್ರಮುಖವಾಗಿ ನಾವು ಪರಿಗಣಿಸ್ಬೇಕಾಗಿರೋದು. ನನ್ನ BJP ಮಿತ್ರರು ಪಾಪ ಏನೇನೋ ಪ್ರಯತ್ನ ಪಡ್ತಾವ್ರೆ ಡೈವರ್ಟ್ ಮಾಡೋದಕ್ಕೆ, ಇರಲಿ. ಭಾಳ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿರವರು ಈ ಪ್ರಕರಣದಲ್ಲಿ ಏನಕ್ಕೆ ರಾಜೀನಾಮೆ ಕೊಟ್ಟರು? ನೋ ಸರ್, ಏನಕ್ಕೆ ರಾಜೀನಾಮೆ? ನೈತಿಕತೆ ಸರ್. ನೋ, ಯಾವಾಗ ಗೊತ್ತಿಲ್ಲ, ನಾನು ಕೇಳ್ತೇನೆ. ನೈತಿಕತೆ ಯಾವಾಗಲೂ ರಾಜಕೀಯದಲ್ಲಿ, ಸರ್ಕಾರದಲ್ಲಿ, ಅಧಿಕಾರದಲ್ಲಿ ಇರ್ತಕ್ಕಂಥವರು ತಮ್ಮ ಪ್ರಭಾವವನ್ನು ಬಳಸ್ಕೊಂಡು ಸಾಕ್ಷ್ಯವನ್ನು ನಾಶಪಡಿಸುವಂಥದ್ದು, ಕೇಸನ್ನು, ಪ್ರಕರಣವನ್ನು ಮುಚ್ಚಾಕಂಥ ಪ್ರಯತ್ನ ಪಡಬಾರ್ದು ಅನ್ನೋ ರಾಜಕೀಯ ಸಾರ್ವಜನಿಕ ಧ್ವನಿಗೆ, ಪ್ರತಿಧ್ವನಿಗೆ ಅಥವಾ ಸಾರ್ವಜನಿಕ ಒತ್ತಾಯಕ್ಕೆ ಈ ದೇಶದಲ್ಲಿ ನಾಟ್ ಓನ್ಲಿ ರಮೇಶ್ ಜಾರಕಿಹೊಳಿ, ಭಾಳಷ್ಟು ಪ್ರಕರಣದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವರು ರಾಜೀನಾಮೆಯನ್ನು ಕೊಟ್ಕೊಂಡು ಬಂದಿದ್ದಾರೆ. ಇನ್ಕ್ಲೂಡಿಂಗ್ ಕರ್ನಾಟಕದ ರಶೀದ್ ಕೊಲೆ ಪ್ರಕರಣ, RL ಜಾಲಪ್ನವರ ರಾಜೀನಾಮೆ, ಬೇರೆ ಬೇರೆ ಪ್ರಕರಣ, ಬೇರೆ ಬೇರೆ ಸಂದರ್ಭದಲ್ಲಿ ಭಾಳಷ್ಟು ಜನ ಕೊಟ್ಟಿದ್ದಾರೆ. 1-2 ಅಂತ ಹೇಳೋದಿಲ್ಲ. ಸೋಮಶೇಖರ್ ಎಜುಕೇಷನ್ ಮಿನಿಸ್ಟರ್ ಕೊಟ್ಟರು, BT ಲಲಿತಾ ನಾಯ್ಕ್ ಕೊಟ್ಟರು, ಬೇರೆ ಬೇರೆ ಘಟನಾವಳಿಗಳು. ಅದು ನಾನು ಕೊಟ್ಟಿದ್ದಾರೆ. ಎಸ್, ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಏನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂದರೆ,
ಯಾವತ್ತೂ ಅಧಿಕಾರದಲ್ಲಿರ್ತಕ್ಕಂಥವ್ರು ಅಧಿಕಾರವನ್ನು ಉಪಯೋಗಿಸ್ಕೊಂಡು ಸಾಕ್ಷ್ಯ ನಾಶ ಮಾಡುವಂಥ ಪ್ರಯತ್ನವನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಅದು ಒಂದು ಕಡೆ. ನನ್ನ ಸ್ನೇಹಿತರು BJP ಹೋಗ್ತಾರೆ ಜಿಲ್ಲಿರವ್ರು ಹೇಳ್ತಾ ಇದ್ರು IPC ಸೆಕ್ಷನ್ನು 1800. ಎಸ್, ಐ ಅಗ್ರಿ, ನಾನು ಇಲ್ಲ ಅಂತ ಹೇಳೋಲ್ಲ. ನಾಟ್ ಓನ್ಲಿ IPC, CRPC ಇರ್ಬೋದು, IPC ಇರ್ಬೋದು, ಎವಿಡೆನ್ಸ್ ಆ್ಯಕ್ಟ್ ಇರ್ಬೋದು, ಬ್ರಿಟಿಷ್ ಸರ್ಕಾರದಲ್ಲಿ ಕೊಟ್ಟಂಥ ಬಳುವಳಿಗಳೇ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ 80%ಕ್ಕಿಂತ ಹೆಚ್ಚು ಕಾನೂನುಗಳು ಇನ್ಕ್ಲೂಡಿಂಗ್ ಲ್ಯಾಂಡ್ ಸರ್ವೆ ಡಾಕ್ಯುಮೆಂಟ್ಸು ಎಲ್ಲ ಅವ್ರು ಕೊಟ್ಟಿದ್ದೆ. ಬಟ್ ಕಂಟಿನ್ಯೂ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ. ಇಲ್ಲಿ ಚಳವಳಿ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ರಚನೆ ಆದಮೇಲೆ ಸಂವಿಧಾನವನ್ನು ಅಳವಡಿಸ್ಕೊಂಡ್ಮೇಲೆ ನಾವು ಅದನ್ನೆಲ್ಲ ಕಂಟಿನ್ಯೂ ಮಾಡಿದ್ವಿ. ಆ ಕ್ರೆಡಿಟ್ ಕಾಂಗ್ರೆಸ್ಗೆ ಬರುತ್ತೆ. ಅದನ್ನು ನಾನು ಹೇಳಿದೆ, ಬೀಯಿಂಗ್ ಅಡ್ವೊಕೇಟ್ ನನಗೂ ಗೊತ್ತಿದೆ ಯಾವಾಗ ಅದೇನು BJP ಬಂದಿದೆ ಅಂತ ಹೇಳಕ್ಕೆ ಪ್ರಶ್ನೆ ಇರ್ತಕ್ಕಂಥದ್ದು. ಮತ್ತೆ ಬಹಳ ಪ್ರಮುಖವಾಗಿ ಅವರು ಅಮಿತ್ ಶಾ ವಿಷಯ ಮಾತಾಡಿದ್ರು. ಯಾರು ಶ್ರೀರಾಮಚಂದ್ರನ ಪ್ರತಿಪಾದಕರಿದ್ದಾರೆ ಈ ದೇಶದಲ್ಲಿ, ಮೌಲ್ಯಗಳನ್ನ ಪ್ರತಿಪಾದಕರಿದ್ದಾರೆ, ಬೆಳಗ್ಗೆ ಎದ್ದರೆ ನಾವು ಮಹಿಳೆ ಗೌರವ ಕೊಡ್ತೀವಿ, ಶ್ರೀರಾಮಚಂದ್ರನ ಆದೇಶಗಳನ್ನ ಪಾಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಇಂಥವ್ರು ಈ ಮಟ್ಟಕ್ಕೆ ಬಂದ್ಬಿಟ್ಟು ಕೌಂಟ್ರ್ ಕಂಪ್ಲೇಂಟ್ ಕೊಟ್ಟರು, ಇದು ಹಿಂಗಾಯಿತು. ಎಸ್, ಕೌಂಟ್ರ್ ಕಂಪ್ಲೇಂಟ್ ಎನ್ಕ್ವೈರಿ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಸ್ಟ್ಯಾಂಡ್ ಎಲ್ಲಿಂದ ಎಲ್ಲೆಲ್ಲಿ ಯಾವಾಗ ಹೆಂಗೆ ಬದಲಾವಣೆ ಆಗುತ್ತೆ ಅದು ಜನಕ್ಕೆ ಗೊತ್ತಾಗಲಿ. ಈಗ ಅಮಿತ್ ಶಾ ಪ್ರಕರಣ ನಾನೆಲ್ಲ ಪ್ರಸ್ತಾಪ ಮಾಡಿದ್ದು, ಸ್ವತಃ ರಮೇಶ್ ಜಾರಕಿಹೊಳಿರವರೇ ತಮ್ಮ ಪ್ರೆಸ್ ಮೀಟಲ್ಲಿ ಬಹಿರಂಗಪಡಿಸಿದ್ದು. ನಾನು ಧಾರವಾಡದಲ್ಲಿ ಅಮಿತ್ ಶಾ ಅವರನ್ನು ಭೇಟಿ ಆಗಿದ್ದೆ, ನಾನು ಚರ್ಚೆ ಮಾಡಿದ್ದೇನೆ, ನಾನು ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿದ್ದೇನೆ. ಅವ್ರ ಪಕ್ಷದ ನಾಯಕರನ್ನ ಅಪ್ರೋಚ್ ಮಾಡಿ ಸರ್ ನಂಗೆ ಅನ್ಯಾಯ ಆಗಿದೆ, ಇದನ್ನ CBI ಕೊಡು ಅಂತ ಕೇಳೋ ತಪ್ಪೇನಿದೆ ಅದರಲ್ಲಿ? ಎಕ್ಸಾಕ್ಟ್ಲಿ, ದಟ್ ಈಸ್ ದ ಪಾಯಿಂಟ್. ಟು ದ ಪಾಯಿಂಟ್, ದಟ್ ಈಸ್ ದ ಪಾಯಿಂಟ್. CBI ಯಾರ ಕೈ ಕೆಳಗಡೆ ಇದೆ? ನಿಖಿಲ್ ಸರ್, ಅಲ್ಲ, ಯಾರ ಕೈ ಕೆಳಗಡೆ ಇಲ್ಲ. ಇಟ್ಸ್ ಅನ್ ಇಂಡಿಪೆಂಡೆಂಟ್ ಏಜೆನ್ಸಿ. ಒಂದೇ ಒಂದು ನಿಮಿಷ, ಅಂದ್ರೆ UPA ನಲ್ಲಿ ನಿಮ್ ಕೈ ಕೆಳಗಡೆ ಇತ್ತಾ? ಕಾಂಗ್ರೆಸ್ ಕೈ ಕೆಳಗಡೆ ಇತ್ತಾ? ಅದಕ್ಕೆ ಜನಾರ್ದನ್ ರೆಡ್ಡಿ ನೀವು ಜೈಲಿಗೆ ಕಳ್ಸಿದ್ರಾ? ಸರ್, ಯಾರ ಕೈ ಕೆಳಗಡೆ ಅಂತ ನಾವು ಮಾತಾಡೋದೇ ತಪ್ಪು. ಒಂದು ನಿಮಿಷ, ನಾವು ಜನರಿಗೆ ತಪ್ಪು ಮಾಹಿತಿ ಇಲ್ಲ, ಜನರ ತಪ್ಪು ಮಾಹಿತಿ ಅಲ್ಲ. ಕೇಂದ್ರದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ CBI ಇರ್ಬೋದು, ED ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ವ್ಯವಸ್ಥಿತವಾಗಿ ಸಂಪೂರ್ಣ ಅಧಿಕಾರ ಇದೆ. ಆರೋಪ ಮಾಡೋದಕ್ಕೆ ಅಧಿಕಾರ ಇದೆ. ದಟ್ ಡಸಂಟ್ ಮೇಕ್ ಇಟ್ ದ ಟ್ರೂತ್. ಅಟಾನಮಸ್ ಬಾಡಿ ಅದು ಪ್ರಶ್ನೆ ಬೇರೆ, ನಾನು ಅದನ್ನ ಹೇಳ್ತಾ ಇಲ್ಲ. ಅಟಾನಮಸ್ ಬಾಡಿಗಳೇ. ಇಲ್ಲಿ ಸ್ವತಃ ರಮೇಶ್ ಜಾರಕಿಹೊಳಿರವರು ಬೆಳಗಾವಿಲಿ ಮಾಡಿದಂಥ ಪತ್ರಿಕಾಗೋಷ್ಠಿನಲ್ಲಿ ಅವರೇ ಬಹಿರಂಗಪಡಿಸಿದ್ದು. ಕಾಂಗ್ರೆಸ್ ಪಕ್ಷದ ಆರೋಪ ಅಲ್ಲ ಇದು. ನಾನು ಕೇಂದ್ರ ಗೃಹ ಸಚಿವರನ್ನು ಭೇಟಿ ಮಾಡಿದೆ. ಅದಲ್ಲ ಸರ್, ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ಅಧಿಕಾರದಲ್ಲಿರ್ತಕ್ಕಂಥವ್ರು ಇಂಥ ಪ್ರಕರಣಗಳಲ್ಲಿ ಸಾಕ್ಷ್ಯ ಮಾಡುವಂಥದ್ದು, ಅಧಿಕಾರ ದುರ್ಬಳಕೆ ಮಾಡ್ಕೋಬಾರ್ದು ಅನ್ನೋದು ಈ ದೇಶದ ಸಟ್ಲಡ್ ಲಾ. ಈ ದೇಶದ ಸಟ್ಲಡ್ ಲಾ. ನೀವೇನ್ ಹೇಳ್ತಿದ್ರಿ ಅಂದ್ರೆ ಅಮಿತ್ ಶಾ ಅವರು ತಮ್ಮ ಆಫೀಸ್ ಮತ್ತೆ ತಮ್ಮ ಸ್ಥಾನದ ಪ್ರಭಾವ ಬಳಸಿ ಇದನ್ನ CBIಗೆ ಕೊಡುವಂತ ಹೇಳಿದ್ದೀರಿ. ಒಂದೇ ನಿಮಿಷ ನೀವು ಸ್ವಲ್ಪ ಹಿಂದಕ್ಕೆ ಬನ್ನಿ. ಇದರಲ್ಲಿ DK ಶಿವಕುಮಾರ್ ಅವ್ರನ್ನ ಗುಜರಾತ್ ಪ್ರಕರಣದಲ್ಲಿ ಐ ಆಮ್ ವೆರಿ ಸಾರಿ ಸರ್. ನೋಡಿ, ಈ ಕಾಂಗ್ರೆಸ್ನ ಪ್ರೆಸೆಂಟ್ ಲೀಡರ್ಶಿಪ್ ಏನಿದೆಯಲ್ಲ, ದ ಪ್ರೆಸೆಂಟ್ ಪೊಲಿಟಿಕಲ್ ಪಾರ್ಟಿ ಆಫ್ ಕಾಂಗ್ರೆಸ್ ಇನ್ನೂ ಭ್ರಮೆಯಲ್ಲಿದ್ದಾರೆ. ಅವರು ಈ ದೇಶಕ್ಕೆ ನಾವೇ ಎಲ್ಲ ಕೊಟ್ಟಿವಿ ಅಂತ ಹೇಳಿ. ಅವರಿಗೆ ನಾನು ನೆನಪು ಮಾಡ್ಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ದ ಡೇ ಆನ್ ವಿಚ್ ದ ಫ್ರೀಡಮ್ ವಾಸ್ ಗಿವನ್ ಟು ದಿಸ್ ಕಂಟ್ರಿ. ಮಹಾತ್ಮ ಗಾಂಧೀಜಿ ಅವರು ಬಹಳ ಸ್ಪಷ್ಟವಾಗಿ ಇವರಿಗೆ ಹೇಳಿದ್ರು, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರಲಿಕ್ಕೆ ಹೋರಾಟ ಮಾಡಿದಂತ ಎಲ್ಲ ಮಹನೀಯರಿದ್ರು, ನೀವು ಈ ಕಾಂಗ್ರೆಸ್ ಪಾರ್ಟಿಯನ್ನ ಮೊದಲು ಡಿಸಾಲ್ವ್ ಮಾಡಿ ಅಂತ ಹೇಳಿದ್ರು. He told very clear to these people that dissolve this Congress party which fought for the freedom of this country. ಅದನ್ನು ಇವರು ಮರ್ತಿದ್ದಾರೆ. ಒಂದು ನಿಮಿಷ ಸರ್, allow me ಸರ್, ಟು ದ ಪಾಯಿಂಟ್ ಸರ್, ಪ್ಲೀಸ್. ಒಂದೇ ನಿಮಿಷ. ಅದಕ್ಕೆ ಇವರು ಪ್ರತಿಯೊಂದರಲ್ಲಿ ನಾವೇ ಮಾಡಿದೀವಿ ಇವರು ನಾವೇ ಮಾಡಿದೀವಿ ಅಂತ ಹೇಳ್ಕೊಂಡೇನೆ ಪಾರ್ಲಿಮೆಂಟ್ ದಲ್ಲಿ 40 ಸೀಟ್ಗೆ ಬಂದದ್ದು ಇವತ್ತು. ವಿ ಆರ್ ನಾಟ್ ಡಿಫೆಂಡಿಂಗ್ ದ ಇಂಡಿವಿಜುವಲ್ ಆಕ್ಷನ್ಸ್ ಆಫ್ ರಮೇಶ್ ಜಾರಕಿಹೊಳಿ ಇನ್ ಎನಿ ವೇ ಸರ್, ಇನ್ ಎನಿ ಫೋರಂ. ಭಾರತೀಯ ಜನತಾ ಪಾರ್ಟಿ ರಮೇಶ್ ಜಾರಕಿಹೊಳಿ ಕೊಡ್ತಾ ಇರುವಂತ ಹೇಳಿಕೆಗಳನ್ನ, ಇಟ್ ಈಸ್ ನಾಟ್ ದ ಸ್ಟೇಟ್ಮೆಂಟ್ ಆಫ್ ದಿ ಭಾರತೀಯ ಜನತಾ ಪಾರ್ಟಿ. ಇದನ್ನು ಮೊದಲು ಕ್ಲಿಯರ್ ಮಾಡಿ. ವಿ ಸ್ಟ್ಯಾಂಡ್ by the values and culture of the woman of this particular country. You are stepping away, sir. You are distancing yourself. ಒಂದೇ ನಿಮಿಷ. ಪಕ್ಷ ಇಸ್, ಅದಕ್ಕೆ ನಾನು ಅವಾಗ್ಲೇನೆ ಕೇಳಿದೆ ರಮೇಶ್ ಜಾರಕಿಹೊಳಿ ಅವರಿಗೆ ಸರ್ಕಾರದಿಂದ ಸ್ಪಂದನೆ ಇಲ್ವಾ ಅಂತ. No, you are distancing yourself from ರಮೇಶ್ ಜಾರಕಿಹೊಳಿ. ಅದನ್ನೇ ನಾನು ಹೇಳ್ತಾ ಇರೋದು ಸರ್.
ನೋ ಒಂದ್ ನಿಮಿಷ ಸರ್. ರಮೇಶ್ ಜಾರಕಿಹೊಳಿ ಅವರು ಇಂಡಿವಿಜುವಲ್ ಆಗಿ ಅಗ್ರೀವ್ಡ್ ಆಗಿದ್ರೆ, ಇಫ್ ಹಿ ಇಸ್ ಮೇಕಿಂಗ್ ಅಪೀಲ್ ಟು ದ ಸೆಂಟ್ರಲ್ ಗವರ್ಮೆಂಟ್ ಆರ್ ಟು ದಿ ಚೀಫ್ ಮಿನಿಸ್ಟರ್ ಆಫ್ ದ ಕರ್ನಾಟಕ, ವಾಟ್ ರಾಂಗ್ ಇಸ್ ದೇರ್? ಅಂದ್ರೆ ಜಸ್ಟ್ ಲೈಕ್ ಎನಿ ಅದರ್ ಸಿಟಿಸನ್, ಬೇರೆ ಯಾರೇ ಒಬ್ಬ ನಾಗರಿಕನಿಗೂ ಇದೇ ರೀತಿ ಅನ್ಯಾಯ ಆಗಿದ್ರೆ ಅವ್ರಿಗೂ ಅವಕಾಶ ಇತ್ತು. ವಿ ಆರ್ ನಾಟ್ ಜಸ್ಟ್ ಲೈಕ್ ಎನಿ ಅದರ್ ಸಿಟಿಸನ್. ನಾನು ಇತ್ತು ಅಂತ ಆಗ್ಲಿ, ನನ್ನ ಮೇಲೆ ನಾಳೆ ಅಪವಾದ ಬಂದ್ರೆ ಕ್ಯಾನ್ ಐ ನಾಟ್ ಕಂಪ್ಲೇಂಟ್ ಟು ದ ಸೆಂಟ್ರಲ್ ಗವರ್ಮೆಂಟ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್? ಸರ್ ಯು ಹ್ಯಾವ್ ಅ ಗುಡ್ ಕ್ವೆಶ್ಚನ್. ಅದನ್ನ ಮಾಡ್ಬಿಟ್ರೆ ಅಮಿತ್ ಶಾ ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳ್ಕೊಂಡ್ರೆ ಅದಕ್ಕೆ ಬೇಸ್ ಏನಿದೆ ಸರ್? ಜಿರ್ಲಿ ಅವರು ಯು ಹ್ಯಾವ್ ಅ ವೆರಿ ಗುಡ್ ಕ್ವೆಶ್ಚನ್. ಬಟ್ ನನ್ನ ಕೌಂಟರ್ ಕ್ವೆಶ್ಚನ್ ಏನಂದ್ರೆ ಸರ್, ಒಬ್ಬ ಸಾಮಾನ್ಯ ನಾಗರಿಕನನ್ನ ಈ ದೇಶದ ಕೇಂದ್ರದ ಗೃಹ ಸಚಿವರು ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳು ನನಗೆ ಅನ್ಯಾಯ ಆಗಿದೆ ಅಂದ್ರೆ ಜನತಾ ದರ್ಶನದ ದಿನ ಒಂದು ದಿನ ಬಿಟ್ಟು ಬೇರೆ ಯಾವುದೇ ದಿನ ಅಪಾಯಿಂಟ್ಮೆಂಟ್ ಕೊಡ್ತಾರಾ ಸರ್? ಐ ಹೋಲ್ಡ್ ಯು ಆನ್ ಟು ದಟ್ ಥಾಟ್. ಒಂದು ಬ್ರೇಕ್ ಹೋಗಲೇಬೇಕು, ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ. ಟು ದ ಪಾಯಿಂಟ್ ಅಂದರೆ ಪೊಲಿಟಿಕಲ್ ಆಗಿ ಇದ್ದಿದ್ದು ಈಗ ಪರ್ಸ್ನಲ್, ಪ್ಯೂರ್ಲಿ ಒನ್ ಆನ್ ಒನ್ ಪರ್ಸ್ನಲ್. ಚರಣ್ ಗೌಡ್ರೆ, ನಿಮ್ಮ ದೃಷ್ಟಿ ಕೋನ ಪ್ಲೀಸ್. ಸರ್, ಇದು ಪರ್ಸ್ನಲ್ಲೇ. ಈಗ ಯಾವ ಲೆವೆಲ್ಗೆ ಹೋಯ್ತು ಅಂದರೆ, ಎರಡು ಕುಟುಂಬಗಳ ಇದು ಕೊಟ್ಟೋಯ್ತಿದ್ದು. ಈಗ ಅವರು ಎಲ್ಲ ಅಣ್ಣ ತಮ್ಮದಿರು ಬಂದರು. ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ನ್ಯೂಟ್ರಲ್ ಆದ್ರೂ ಇಬ್ಬರು, ಒಬ್ಬರು ಹೇಳ್ತಾರೆ ಬೆಳಗಾಮಿಂದ ಕನಕಪುರದವರೆಗೂ ಸಿ ಡಿ ಫ್ಯಾಕ್ಟ್ರಿಗಳು ಇಟ್ಕೊಂಡವ್ರೆ, ಸಿ ಡಿ ಇಟ್ಕೊಂಡಿದ್ದಾರೆ ಅಂತ ಇನ್ನೊಬ್ಬರು. ಇವರು ಈ ಕಡೆ ಇರೋರು ಅದೇ ಥರ ಹೇಳ್ತಾ ಇದ್ದಾರೆ, ನಾವು ಇದು ಕಳಿಸಿದ್ವಿ, ಅವ್ರು ಯಾಕೆ ಪ್ಯಾಂಟ್ ಬಿಚ್ಚಬೇಕಾಯ್ತು, ಇದೆಲ್ಲ ಆಯಿತು. ನಾನು ಹೇಳೋದೇನೆಂದರೆ, ಇವತ್ತಿನ ಮಟ್ಟಿಗೆ ನೀವು ಒಂದು ರಾಷ್ಟ್ರೀಯ ಪಕ್ಷಗಳಾಗಿ ಈ ಥರ ಒಂದನ್ನು ಇಷ್ಟು ದೊಡ್ಡದಾಗಿ ಎಳ್ಕೊಂಡು ಈ ರಾಜ್ಯಕ್ಕೆ ನೀವೇನು ಸಂದೇಶ ಕೊಡೋಕ್ಕೆ ಹೊರಟಿದ್ದೀರಾ ಅಂತ ಆಗಿರ್ಬೋದು. ಸುಪ್ರೀಂ ಕೋರ್ಟ್ ಮೇಲೆ ಕೇಸ್ ಇರ್ಬೋದು, ಮುಂದೆ ವಿಕ್ಟಿಮ್ ಯಾರಿದ್ದಾರೆ ಅವ್ರಿಗೆ ನ್ಯಾಯನೂ ಸಿಗ್ಬೋದು, ಸಿಗದೇನೂ ಇರ್ಬೋದು. ಬಟ್ ನಿಮ್ಮ ವೈಯಕ್ತಿಕ ಕಾರಣಕ್ಕೆ ಈ ದೇಶದ ಪ್ರತಿಷ್ಠಿತ ಸಂಸ್ಥೆಗಳನ್ನ ಯಾಕೆ ಯೂಟಿಲೈಸ್ ಮಾಡ್ಕೊತೀರಾ? CBI ಬೇರೆ ಯಾರನ್ನ ಸಾಮಾನ್ಯರು ಈ ಥರ ಕೇಸ್ನಲ್ಲಿ ಸಿಗಾಕೊಂಡಿದ್ರೆ CBI ಕೊಡು, ನಂದು ಇಲ್ಲಪ್ಪ CBI ಕೊಡ್ಬೋದು ಅಂತ ಹೇಳ್ತಿದ್ರ? ಜಸ್ಟ್ ಬಿಕಾಸ್ ನೀವೊಂದು ಮಾಜಿ ಮಂತ್ರಿಗಳು ಅಂತ ಒಂದೇ ಕಾರಣಕ್ಕೆ ನಾನು CBI ಕೊಡ್ತೀನಿ, ನಾನು CBI ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಅನ್ನೋದು ಇದು ಸರಿ ಇರಲ್ಲ. ಯಾವ ಸಂಸ್ಥೆಗಳು ಎಲ್ಲಿ ಕೋರ್ಟಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ನಡೀತದೆ, ಲೆಟೆಸ್ಟ್ ಇನ್ವೆಸ್ಟಿಗೇಷನ್ ನಡೀಲಿ. ಈ ಎಲೆಕ್ಷನ್ ಹೊಸ್ತಿಲಲ್ಲಿ ಜನನ ದಾರಿ ತಪ್ಪಿಸ್ಲಿಕ್ಕೆ ನಾವು ಕರೆಕ್ಟಾಗಿದ್ದೀವಿ, ಅವ್ನು ಸರಿ ಇಲ್ಲ, ಅವ್ನು ಕರೆಕ್ಟಾಗಿದ್ದೀವಿ, ನೀವು ಸರಿ ಇಲ್ಲ, ಇಬ್ಬರದ್ದು ನೈತಿಕತೆ ಇಲ್ಲಿ ಸಿಕ್ಕಾಪಟ್ಟೆ ಪರ್ಸ್ನಲ್ ಆಗಿ ಹೋಗ್ತಾ ಇರೋದ್ರಿಂದ ಇವರು ಇನ್ವಾಲ್ವ್ಮೆಂಟ್ ಆಗಿರ್ಬೋದೇನೋ ಅನ್ನೋ ಥರ ತೋರಿಸ್ತಾ ಇದೆ. ಇವ್ರು ಯಾಕೆ ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಬಿಟ್ಬಿಡು, ಅವ್ನು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, CBIಗೆಲ್ಲ ಲಂಡನ್ ಕೋರ್ಟಿಗೆ ಕೊಟ್ಕೊಳ್ಳಿ, ಏನಾಗಬೇಕು. ಇವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅವರು ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಎರಡು ರಾಷ್ಟ್ರೀಯ ಪಕ್ಷಗಳು, ಒಬ್ಬರು ರಾಮನ ಹೆಸರಲ್ಲಿ ಬಂದವರು, ಇನ್ನೊಂದು ಈ ದೇಶದಲ್ಲಿ ಒಂದು ಮಹಿಳೆ 19 ವರ್ಷ ಪ್ರಧಾನಮಂತ್ರಿ ಆಗಿದ್ದು ಕೆಲಸ ಮಾಡಿದಂಥ ಪಕ್ಷ ಒಂದು, ಇನ್ನೊಂದು ಶ್ರೀರಾಮಚಂದ್ರನ ಹೆಸರು ಬಂದಿದ್ದಂಥ ಒಂದು ರಾಷ್ಟ್ರೀಯ ಪಕ್ಷಗಳು ಒಂದು ಸಂತ್ರಸ್ತೆನ ಇಟ್ಕೊಂಡು ಈ ಥರ ಸ್ಟೋರಿನ ಹೇಳ್ಕೊಂಡು ನಮ್ಮ ರಾಜ್ಯದ ಹೆಣ್ಣುಮಕ್ಕಳಿಗೆ ಅಥವಾ ಈ ದೇಶದ ಹೆಣ್ಣುಮಕ್ಕಳಿಗೆ ಯಾವ ಮುಂದೆ ಇವು ಸರ್ಕಾರಗಳ ರಚನೆ ಆದಾಗ ಇವರು ಇದು ಕೊಡೋಕ್ಕಾಗುತ್ತೆ ಅಂತ ನಾವು ಇವತ್ತು ಹೇಳ್ಬೋದು. ಅಲ್ಲ, ಮೋಹನ್ ದಾಸ್ರಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಮೋಹನ್ ದಾಸ್ರಿ ಅವರೇ. ಈಗ ಜಿರ್ಲಿ ಅವ್ರಿಗೂ ಕೇಳೋದು ಇದೇನೆ, ರಮೇಶ್ ಬಾಬು ಸರ್ ಕೇಳೋದು ಇದೇನೆ. ಸರ್, ಈಗ ಪದೇ ಪದೇ ಆರೋಪ ಮಾಡ್ತಿರ್ತಾರಲ್ಲ ರಮೇಶ್ ಜಾರಕಿಹೊಳಿ ಅವರು, DK ಶಿವಕುಮಾರ್ ಅವ್ರ ಬಗ್ಗೆ, ನನಗೆ ಅನ್ಯಾಯ ಆಯಿತು, ನನ್ನ ಸಿಕ್ಕಾಕ್ಸುವಂಥ ಯತ್ನ ನಡೀತಾ ಇದೆ, ನನಗೆ ಅವಮಾನ ಮಾಡಿದ್ರು, ಸಮಾಜದಲ್ಲಿ ನನ್ನ ಹೆಸರು ಹಾಳು ಮಾಡಿದ್ರು, ಹೀಗೆ ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ. ಸಿಂಪತಿ ಅನ್ನೋ ಒಂದು ಫ್ಯಾಕ್ಟ್ರು ಅವ್ರ ಪರ ತಿರ್ಗಲ್ಲ ಅನ್ನೋ ವಿಶ್ವಾಸ ನಿಮಗಿದೆಯಾ? ಎಸ್ಪೆಷಲಿ ಇನ್ ಬೆಳಗಾವಿ ಕೇಳ್ತಿದ್ದೀನಿ ಸರ್. ನೋಡಿ, ನಿಮ್ಮ ಮಾತನ್ನು ಸ್ವೀಕಾರ ಮಾಡ್ಕೊತೀನಿ. ನಾನು ವ್ಯಕ್ತಿಗತವಾಗಿ ನಾನು ರಮೇಶ್ ಜಾರಕಿಹೊಳಿಗೂ ವಿರುದ್ಧ ಅಲ್ಲ, ಇನ್ನೊಬ್ರಿಗೂ ವಿರುದ್ಧ ಅಲ್ಲ. ಇಲ್ಲಿ ಪ್ರಶ್ನೆ ಇರೋವಂಥದ್ದು, ಸಮಾಜದಲ್ಲಿ ಒಂದು ಹೆಣ್ಮಗಳಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಆಯಿತಾ ಒಂದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಸಹಕಾರ ಕೇಳಿದ್ರೆ ಅಥವಾ ಬೆಂಬಲ ಕೇಳಿದ್ರೆ ಅಥವಾ ಇನ್ನೇನು ಇದನ್ನು ಸಪೋರ್ಟ್ ಕೇಳಿದ್ರೆ ಕೊಡೋವಂಥದ್ದು ಸ್ವಾಭಾವಿಕ. DK ಶಿವಕುಮಾರ್ ಅವರು ಮಾಡಬೇಕು, ಇನ್ನೊಬ್ಬರಿದ್ರು ಮಾಡಬೇಕು. ಇಲ್ಲಿ ಅನೇಕ ಸಂದರ್ಭ ಅದೇ ಒಂದಷ್ಟು ಸಂಶಯ ಮತ್ತೆ ಮಾತಿಗೆ ಗ್ರಾಸವಾಗೋದಿಲ್ವಾ ಅಂತ. ಅವತ್ತು ಆ ಸಂತ್ರಸ್ತೆ ಯಾರ ಕೈಗೂ ಸಿಗದೆ ಇರುವಂತ ಸಂದರ್ಭದಲ್ಲಿ ಸಿಕ್ಕಿದ್ದು ಕಾಂಗ್ರೆಸ್ ನಾಯಕರಿಗೆ, ಕರ್ಕೊಂಡ್ ಬಂದಿದ್ದು ಒಬ್ಬ ಯುವ ಕಾಂಗ್ರೆಸ್ ನಾಯಕ, ಗಾಡಿ ಇದ್ದಿದ್ದು ಯುವ ಕಾಂಗ್ರೆಸ್ ನಾಯಕನ ರಿಲೇಷನ್ ಅಥವಾ ಫ್ರೆಂಡ್ ಅದ್ದು. ಇಷ್ಟೆಲ್ಲ ಕಾಂಗ್ರೆಸ್ 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 ಅಂತಿದ್ದಾಗ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಹೇಳೋದ್ರಲ್ಲಿ ಆಶ್ಚರ್ಯ ಏನು ಅಂತಿಲ್ಲ. ರಮೇಶ್ ಜಾರಕಿಹೊಳಿ ಕ್ಲೈಮ್ ಅದಲ್ವೇ ಅಲ್ಲ. ಓಕೆ, ರಮೇಶ್ ಜಾರಕಿಹೊಳಿ ಅವರು ಬಹಳ ಸ್ಪಷ್ಟವಾಗಿ ಅವ್ರ ಮಾತುಗಳಲ್ಲಿ ಹೇಳಿದ್ದಾರೆ. ನೋಡಿ, ಅವ್ರು ಮಾತಾಡ್ಬೇಕು ಮಧ್ಯದಲ್ಲಿ ಇಲ್ಲಿ ಅವರೇ ಅವರ ಪತ್ರಿಕಾಗೋಷ್ಠಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ,
ನಾನು ಇದು ಇನ್ವಾಲ್ವ್ ಆಗಿದ್ದು ನಿಜ, ಅವರೇನೋ ಬೇರೆ ಕಾರಣಕ್ಕಾಯಿತು, ಮತ್ತೊಂದಾಯಿತು, ಸಿ ಡಿ ಮಾಡಿರೋದು. ಅದು ಸಿ ಡಿ ಮಾಡಿರೋದಲ್ಲ ಎರಡನೇ ಪ್ರಶ್ನೆ. ಸಿ ಡಿ ಮಾಡಿರೋ ವಿಚಾರಕ್ಕೆ ಎತ್ಕೊಂಡು ಹೋದರೆ ಈ ಕರ್ನಾಟಕದಲ್ಲಿ ಈಗ ಯತ್ನಾಳವರು ಏನೇನು ಹೇಳಿದ್ರು, ಇದು ಸಿ ಡಿ ಸರ್ಕಾರ ಅಂತ ಹೇಳಿದ್ರು. ಮತ್ತು 8 ರಿಂದ 9 ಜನ ಕ್ಯಾಬಿನೆಟ್ ಸಚಿವರು ಬಿ ಜೆ ಪಿಗೆ ಸಂಬಂಧಪಟ್ಟವರು ಇವತ್ತು ಸರ್ಕಾರದಲ್ಲಿರೋರು ಹೈಕೋರ್ಟ್ಗಳಲ್ಲಿ, ಟ್ರಯಲ್ ಕೋರ್ಟ್ಗಳಲ್ಲಿ ಸ್ಟೇ ತಗೊಂಡಿದ್ದಾರೆ ಸಿ ಡಿ ಟೆಲಿಕಾಸ್ಟ್ ಮಾಡಿಕೊಡ್ದು ಅಂತ. ಇವನ್ನೆಲ್ಲ ಸೇರಿಸಿ ಸಿ ಡಿ ವಿಚಾರಣೆ ಆಗಬೇಕಾಗತ್ತೆ. ಅದಲ್ಲ, ಪ್ರಶ್ನೆ ಇರ್ತಕ್ಕಂಥದ್ದು ವೈಯಕ್ತಿಕ ನೆಲೆಗಟ್ಟಲ್ಲಿ ಆಗಿರೋ ಚರ್ಚೆಗಳು ನಡೆಯಬೇಕಾದ್ರೆ ನೀವು ಸಿ ಬಿ ಐ ಕೇಳಬೇಕಾದ್ರೆ ಏನು ಹೇಳ್ತಾ ಇದ್ದೀರಾ? ನಾನು ಅಮಿತ್ ಶಾ ಭೇಟಿ ಮಾಡಿದೆ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೆ, ಡೆಲ್ಲಿಗೆ ಹೋಗ್ತೀನಿ, ಡಿ ಕೆ ಶಿವಕುಮಾರ್ ಬಂಧನ ಆಗೋರ್ಗೂ ಬಿಡೋದಿಲ್ಲ, ಈ ಮಾತುಗಳು ಹೇಳ್ತಾ ಇದ್ದೀರಾ. ನಾನು ಇನ್ವಾಲ್ವ್ ಆಗಿಲ್ಲ ಅಥವಾ ನನಗೆ ಅನ್ಯಾಯ ಆಗಿದೆ, ನಾನು ಮಾಡಲೇ ಇಲ್ಲ, ಈ ಮಾತುಗಳು ಬರ್ತಾ ಇಲ್ಲ. ನೀವು ಆ ಮಾತು ಬಂದಾಗ ಚರ್ಚೆ ಬೇರೆ ಆಗುತ್ತೆ. ಸಿ ಡಿ ನಂದಲ್ಲ ಅಥವಾ ಇನ್ನೇನಕ್ಕೂ ಆಯ್ತಿದ್ದು ಹೇಳಿದ್ರೆ ಚರ್ಚೆ ಬೇರೆ ಆಗುತ್ತೆ. ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅವರೇ, ನಾವು ಘೋಷಣೆ ಮಾಡಿದ್ದಲ್ಲ. ಡಿ ಸಿ ಬ್ಯಾಂಕ್ ಚುನಾವಣೆಯಿಂದ ಡಿ ಕೆ ಶಿವಕುಮಾರ್ ಹಿಂಗೆ ಮಾಡಿದ್ರು, ಆಕೆಗೆ ಸಪೋರ್ಟ್ ಮಾಡಿದ್ರು, ಒಬ್ಬ ಶಾಸಕಿಗೆ ಆಕೆ ಹಿಂಗೆ ಬಳಸಿರೋ ಭಾಷೆ ಏನು? ಶಿ ಈಸ್ ಎ ಸಿಟ್ಟಿಂಗ್ ಎಮ್ ಎಲ್ ಎ. ಒಬ್ಬ ಸಿಟ್ಟಿಂಗ್ ಎಮ್ ಎಲ್ ಎ ಬಗ್ಗೆ, ಮಹಿಳೆಯ ಬಗ್ಗೆ ಅವ್ರು ಎಂಥ ಅಭಿರುಚಿಯನ್ನು ವ್ಯಕ್ತಪಡಿಸಿದ್ದಾರೆ, ಎಂಥ ಭಾಷೆಯನ್ನು ಬಳಸಿದ್ದಾರೆ. ಇಂಥ ಸಕೇಶನ್ಗಳು ಇಟ್ಕೊಂಡು ಅವ್ರನ್ನ ಸಮರ್ಥನೆ ಮಾಡ್ಕೊಂಡು ಒಂದು ಸಲ ಬಿ ಜೆ ಪಿ ಅವ್ರು ಸಮರ್ಥನೆ ಮಾಡುತ್ತೆ, ಇನ್ನೊಂದು ಸಲ ಇಲ್ಲ ವಿ ಆರ್ ಮೇಂಟೈನಿಂಗ್ ಡಿಸ್ಟೆನ್ಸ್. ಈ ಥರದ ದ್ವಂದ್ವ ನಿಲುವಿಗೆ ಹೋಗಬಾರ್ದು. ನಮ್ಮ ಪ್ರಶ್ನೆ ಒಂದೇ ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ. ನಾವು ಯಾಕೆ ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು ಸಿ ಬಿ ಐ ದುರುಪಯೋಗ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಂತೇಳಿ ಅಂದರೆ, ಯಾವಾಗ ಗುಜರಾತಿನ ರಾಜ್ಯಸಭಾ ಚುನಾವಣೆಯಲ್ಲಿ ಅಹಮದ್ ಪಟೇಲ್ಗೆ ಬೆಂಬಲ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು, ಗೊತ್ತಿದೆ ನೀವೇನ್ ಹೇಳ್ತಿದ್ರಿ. ಅರೌಂಡ್ 30-40 MLAs ಈಗಲ್ಟನ್ ಆಸ್ ಅ ರಿಪೋರ್ಟರ್ ನಾನು ಅಲ್ಲಿ ಕವರ್ ಮಾಡಿದ್ದೆ ಸರ್ ಅವತ್ತಿನ ದಿನ. ಅದೇ ಆದ ತಕ್ಷಣ ಇಮಿಡಿಯೇಟ್ ಆಗಿ ರೇಡ್ ಗಳಾಗುತ್ತೆ. ಓಕೆ ಸರ್, ನಾನು ಅದೇ ತರ ಟೈಮಿಂಗ್ ಪ್ರಶ್ನೆ ನಿಮ್ಗೂ ಕೇಳಿಲ್ಲ. ಅದಲ್ಲ ಜಿರ್ಲಿ ಅವರು ಒಂದೇ ಪಾಯಿಂಟ್ ನಾನು ಮುಗಿಸ್ಬಿಡ್ತೀನಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಆವತ್ತು ಅಲ್ಲಿ ಗುಜರಾತ್ MLA ಬೆಂಬಲ ಕೊಟ್ಟರು, ಸಹಕಾರ ಕೊಟ್ಟರು ಕಾರಣಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿ ಅವನ್ನ ಬಂಧನ ಮಾಡಿ ಇಡಿ ಕೇಸಲ್ಲಿ, ಸಿಬಿಐ ಕೇಸಲ್ಲಿ ಬಂಧನ ಮಾಡಿದ್ರು. ಇವತ್ತು ಅದರ ಮುಂದುವರೆದ ಭಾಗವಾಗಿ ರಮೇಶ್ ಜಾರಕಿಹೊಳಿನ ಇಟ್ಕೊಂಡು ಇನ್ನೊಂದು ಷಡ್ಯಂತ್ರ ಮಾಡಿ ಅವ್ರನ್ನ ಶಿಕ್ಷುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಯ್ತು ಸರ್, ಇಲ್ಲಿ ಜಿರ್ಲಿ ಅವರೇ, ರಮೇಶ್ ಬಾಬು ಅವ್ರು ಏನ್ ಹೇಳ್ತಿದ್ದಾರೆ, ರಮೇಶ್ ಬಾಬು ಅವರು ಬಹಳ ಸ್ಪಷ್ಟ ಹೇಳ್ತಿದ್ದಾರೆ. ಅವತ್ತು ಡಿ ಕೆ ಶಿವಕುಮಾರ್ ಅವರು ಹೇಗೆ ಅಹಮದ್ ಪಟೇಲ್ ಅವರ ಬೆನ್ನಿಗೆ ನಿಂತು ಹಿ ಮೇಡ್ ಶೋರ್ ದಟ್ ಅಹಮದ್ ಪಟೇಲ್ ರಾಜ್ಯಸಭೆಗೆ ಚುನಾಯಿತರಾಗಿ ಒಳಗ್ ಬರ್ತಾರೆ ಅಂತ ಶಾಸಕರ ಮತಗಳನ್ನ ಇಲ್ಲಿ ಕಾಪಾಡಿದ್ರು, ಶಾಸಕರನ್ನ ಕಾಪಾಡಿದ್ರು ಬೆಂಗಳೂರಿನಲ್ಲಿ. ಅದೇ ರೀತಿ ಟೈಮಿಂಗು ಸರ್ಕಾರ ಬೀಳಿಸಿದ್ರು ಅಂತ ಇವ್ರ ವಿರುದ್ಧ ಆಯ್ತು ಅಂತ ಯಾಕೆ ಅನ್ಕೋಬಾರ್ದು? ಜಿರ್ಲಿ ಎರಡು ಕಾಂಪೋನೆಂಟ್ ಇದೆ ನಿಖಿಲ್ ಅವರೇ. ಸರ್, ಇದರಲ್ಲಿ ಟು ಎಕ್ಸೆಸಿವ್ ಜನರಲೈಸೇಷನ್ ಆಫ್ ದ ಇಶ್ಯೂ ಇನ್ ಕ್ವಶನ್ ವಿಲ್ ನಾಟ್ ಕಮ್ ಟು ಎನಿ ಕನ್ಕ್ಲೂಷನ್ ಸರ್. ನಾನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ರಮೇಶ್ ಜಾರಕಿಹೊಳಿ ಅವರು ವೈಯಕ್ತಿಕವಾಗಿ ಯಾರ ವಿರೋಧವಾಗಿ ಏನು ಕಮೆಂಟ್ ಮಾಡಿದ್ರು, ಇಟ್ ಈಸ್ ನಾಟ್ ದ ಕಮೆಂಟ್ ಫ್ರಮ್ ದಿ ಭಾರತೀಯ ಜನತಾ ಪಾರ್ಟಿ. ಸ್ಪಷ್ಟತೆ ಇರಲಿ ಇದರಲ್ಲಿ. ಎರಡನೇದಾಗಿ, ಅಮಿತ್ ಶಾ ಅವರನ್ನ ಗುಜರಾತ್ನಲ್ಲಿ ಕಾಂಗ್ರೆಸ್ದವರ ಷಡ್ಯಂತ್ರದಿಂದ ಜೈಲಿಗೆ ಕಳಿಸಿದ್ರಲ್ಲ, ಮರೆತು ಹೋಯ್ತಾ ನಿಮ್ಗೆ? ಅದು ಕೊಲೆ ಕೇಸಲ್ಲಿ ಮರೆತು ಹೋಯ್ತಾ ನಿಮ್ಗೆ? ಹೇಳಿ ದಯಮಾಡಿ. ಕೊಲೆ ನಂತರದಲ್ಲಿ ಕೋರ್ಟ್ ಏನು ಹೇಳ್ತು ಅದನ್ನು ಹೇಳಿ. ಅದಕ್ಕೆ ಟು ಜನರಲೈಸೇಷನ್ ಆಫ್ ಎ ಇಶ್ಯೂ ಇನ್ ಕ್ವಶನ್ ವಿಲ್ ನಾಟ್ ಸಾಲ್ವ್. ಇದರಲ್ಲಿ ಕಾನೂನು ರೀತ್ಯ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ಮಹಿಳೆಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕೋರ್ಟ್ ಇದೆ ಸರ್, ಇನ್ವೆಸ್ಟಿಗೇಷನ್ ಇದೆ, ಸ್ಟ್ಯಾಚ್ಯೂಟರಿ ಬಾಡೀಸ್ ಇದೆ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನವರು ಇನ್ವೆಸ್ಟಿಗೇಷನ್ ಮಾಡಲಿ. ಅವ್ರು ಏನು ತೀರ್ಪು ಕೊಡ್ತಾರೆ ಅದನ್ನು ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿಯವರು. ರಮೇಶ್ ಜಾರಕಿಹೊಳಿ ಅವರು ಕೊಡ್ತಾ ಇರುವಂತ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಗೂ ಭಾರತೀಯ ಜನತಾ ಪಾರ್ಟಿಗೂ ನಮಗೇನು ಸಂಬಂಧ ಇದೆ ಸರ್? ಒಬ್ಬ ವ್ಯಕ್ತಿ, ಅವ್ರು ರಮೇಶ್ ಜಾರಕಿಹೊಳಿ ಅವರು ಮತ್ತಾರೋ ಆಗಿರಬಹುದು, ಈ ರೀತಿಯಾದಂತ ಅವಮಾನ, ಈ ರೀತಿಯಾದಂತ ಷಡ್ಯಂತ್ರ, ಈ ರೀತಿಯಂಥದ್ದು ಆಗಿದೆ ಅಂತ ಹೇಳಿದ್ರೆ ಹೇಳೋದ್ರಲ್ಲಿ ಏನ್ ತಪ್ಪಿದೆ ಸರ್? ಒಂದು. ಎರಡನೇದ್ದು, CBIಗೆ ಕೊಡಬೇಕು ಅಂತ ಹೇಳಿದ್ರೆ, CBI ಇನ್ವೆಸ್ಟಿಗೇಷನ್ ಇನಿಷಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ದೇರ್ ಆರ್ ನಾರ್ಮ್ಸ್ ಫಾರ್ ಇನಿಷಿಯೇಟಿಂಗ್ CBI ಇನ್ವೆಸ್ಟಿಗೇಷನ್ ಸರ್. ಮತ್ತೆ ಯಾವ ಆಧಾರದ ಮೇಲೆ ಬಿಡಬೇಕು? ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ವಿಲ್ ಟೇಕ್ ಇಟ್ಸ್ ಓನ್ ಡಿಸಿಷನ್. ಜಿರ್ಲಿ ಸರ್, ಯಾವ ನಿಮಿಷ ಸರ್, ಅದಕ್ಕೆ CM ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸರ್ ಯಾವ ಆಧಾರ ಮೇಲೆ ಹೇಳಿದಾರೆ ಅನ್ನೋದನ್ನ ಅವ್ರನ್ನ ಕೇಳ್ಬೇಕು ನೀವು. ಅವ್ರು ಕೇಳ್ತಾ ಇರುವಂತದ್ದು ತಪ್ಪಲ್ಲ ಅಂತ ಮಾತ್ರ ಹೇಳ್ತಾ ಇದ್ದೀವಿ. ಅದಕ್ಕೆ CM ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸರ್. CM ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್. ಗವರ್ಮೆಂಟ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್. ಜಿರ್ಲಿ ಅವರು ಆಲ್ರೆಡಿ ಪೆಂಡಿಂಗ್ ಬಿಫೋರ್ ದಿ ಟ್ರಯಲ್ ಕೋರ್ಟ್, ಬಿಫೋರ್ ದಿ ಹೈ ಕೋರ್ಟ್ ಅಂಡ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಕೊಡ್ತಿದ್ದೀರಿ. ಜಿರ್ಲಿ ಅವರು ಸಂಪೂರ್ಣವಾಗಿ ಒಪ್ಪಿಗೆಯನ್ನ ಕೊಡ್ತಿದ್ದೀರಿ. ಇಟ್ ಇಸ್ ನಾಟ್ ಪಾರ್ಟಿ, ಇಟ್ ಇಸ್ ನಾಟ್ ಸರ್ಕಾರ, ಇಟ್ ಈಸ್ ಪ್ಯೂರ್ಲಿ ಪರ್ಸನಲ್. ಈಗ
ಇಸ್ ದಟ್ ರೈಟ್? ನೀವು ಅದನ್ನು ಕಾಂಗ್ರೆಸ್ನವ್ರಿಗೆ ಬೇರೆ ಇಶ್ಯೂ ಇಲ್ಲ, ಅದನ್ನ ತಂದು ಅಮಿತ್ ಶಾ ಅವರು ಇದರಲ್ಲಿ ಇಂಟ್ರೆಸ್ಟ್ ಇದ್ದಾರೆ, ಸಿಎಂ ಅವರು ಇಂಟ್ರೆಸ್ಟ್ ಇದ್ದಾರೆ, ಬಿಜೆಪಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಅರ್ಥ ಸರ್? ಇದರಲ್ಲಿ ರಾಜಕೀಯ ಇಲ್ಲ, ಒಬ್ಬ ಇಂಡಿವಿಜುವಲ್ ರಮೇಶ್ ಜಾರಕಿಹೊಳಿ ಅವನ್ ಒಂದೇ ನಿಮಿಷ ಸರ್, ಪರ್ಸನಲ್ ಕೇಸ್ ಅದು. ಅವರು ಅಗ್ರಿವ್ಡ್ ಆಗಿದ್ರೆ ಅವ್ರು ಕೇಳಿದ್ರೆ ತಪ್ಪೇನಿದೆ ಅದರಲ್ಲಿ? ಆಸ್ ಎ ಇಂಡಿವಿಜುವಲ್ ಐ ಆಮ್ ಸಪೋರ್ಟಿಂಗ್ ಹಿಮ್. ಮತ್ತು ಆ ಹೆಣ್ಮಗಳಿಗೆ ಏನು ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದೀರಿ. SIT ಬಿ ರಿಪೋರ್ಟ್ ಆಯ್ತು, ಟ್ರಯಲ್ ಕೋರ್ಟ್ ಮುಂದೆ ಹೈಕೋರ್ಟ್ ಅದಕ್ಕೆ ಪರ್ಮಿಷನ್ ಕೊಡ್ತು, ಅದರ ವಿರೋಧವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಕೇಳೋಣಲ್ಲ ಸರ್. ಇಫ್ ಸಿ ಇಸ್ ರಿಯಲಿ ಅಗ್ರೀವ್ಡ್, ಸಿ ಹ್ಯಾಸ್ ಆಲ್ಸೋ ಟು ಗೆಟ್ ದ ಜಸ್ಟಿಸ್ ಸರ್. ಯಾಕೆ ನೀವು ಒಂದಕ್ಕೆ ಇದು ಆಗಿ ಅದನ್ನು ಎಕ್ಸೆಸಿವ್ ಜನರಲೈಸೇಷನ್ ಮಾಡ್ತೀವಿ? ಇಲ್ಲ, ನಾನು ಅದನ್ನೇ ಹೇಳ್ತಿರೋದು, ಒಂದಕ್ಕೆ ಇಲ್ವೇ ಇಲ್ಲ. ಅಟ್ಲೀಸ್ಟ್ ನಾನಂತೂ ಇಲ್ಲ, ನ್ಯೂಸ್ 18 ಅಂತೂ ಇಲ್ಲ. ಯಾಕೆ ಅಂದ್ರೆ ಸರ್, ಇಲ್ಲಿ ಅಕ್ಯೂಸ್ ಯಾರು, ನಾನು ರಮೇಶ್ ಐ ಅಂಡರ್ಸ್ಟ್ಯಾಂಡ್ ನೀವು ಹೇಳಿದ್ದು ನನಗೆ ಗೊತ್ತಾಯ್ತು ಸರ್. ಬಟ್ ನಾನು ಕೇಳ್ತಿರೋದು ಇಲ್ಲಿ ವಿಕ್ಟಿಮ್ ಯಾರು, ಅಕ್ಯೂಸ್ಡ್ ಯಾರು ಅಂತಾನೆ ಗೊತ್ತಿಲ್ಲ. ಆಯ್ತಾ? ಈ ಕೇಸಲ್ಲಿ ಬಂದ್ರೆ ಇವ್ರು ಅಕ್ಯೂಸ್ಡ್, ಆ ಕೇಸಲ್ಲಿ ಹೋದ್ರೆ ಅವ್ರು ಅಕ್ಯೂಸ್ಡ್. ಹಿಂಗಿದ್ದಾಗ ಇಬ್ಬರಿಗೂ ಬಿ ರಿಪೋರ್ಟ್ ಬಗ್ಗೆ ವಿಶ್ವಾಸ ಇಲ್ಲ. ಅವ್ರು ಅಕ್ಯೂಸ್ಡ್ ಇಬ್ಬರಿಗೂ ಬಿ ರಿಪೋರ್ಟ್ ಬಗ್ಗೆ ವಿಶ್ವಾಸ ಇಲ್ಲ. ಇವ್ರಿಗೂ ಇಲ್ಲ, ಅವ್ರಿಗೂ ಇಲ್ಲ. ಇವ್ರಿಗಿದ್ದಿದ್ರೆ ಬಿ ರಿಪೋರ್ಟ್ ಬಂತು ಬಿಡು, ಇನ್ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗೋದು, ಇನ್ಯಾಕೆ CBI ಅಂತ ಹೇಳಿ ಇವರು ಸುಮ್ಮನೆ ಆಗ್ಬೇಕಾಯ್ತು. ಬಿ ರಿಪೋರ್ಟ್ ಬಂತು, ಇನ್ಯಾಕೆ ಹೇಳೋದು, ತನಿಖೆ ಆಯ್ತು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗದೆ ಅವರು ಸುಮ್ಮನೆ ಆಗ್ಬೇಕಾಗಿತ್ತು. ಇಬ್ರು ಸುಮ್ಮನೆ ಆಗ್ಲಿಲ್ಲ. That is their individual choice, sir. How can we impose our decision on them? It is their individual choice, sir. Individual choice of the citizen. ಪಾರ್ಟಿ, ಕಾಲಕ್ಕೆ ಸರ್ಕಾರ, ಕಾಲಕ್ಕೆ ಇಂಡಿವಿಜುವಲ್. ಯು ಕಾಂಟ್ ಜಂಪ್ ಬೋಟ್ಸ್ ಅಲ್ಲ ಸರ್. ಸಾರಿ, ಯು ಟೇಕ್ ಒನ್ ಸ್ಟ್ಯಾಂಡ್. No, sir. See, ಭಾರತೀಯ ಜನತಾ ಪಾರ್ಟಿ ಬಹಳ ಸ್ಪಷ್ಟವಾದಂತ ನಿಲುವಿದೆ. ಸಿ ರೂಲ್ ಆಫ್ ಲಾ ಶುಡ್ ರೂಲ್ ದಿಸ್ ಪರ್ಟಿಕ್ಯುಲರ್ ಕಂಟ್ರಿ. ಅದು ಯಾರೇ ಆಗಿರ್ಲಿ, ಯಾರಿಗೆ ಅನ್ಯಾಯ ಆಗಿರ್ಲಿ, ದೇ ಕ್ಯಾನ್ ಟ್ಯಾಪ್ ದ ಜುಡಿಷಿಯಲ್ ಸಿಸ್ಟಮ್, ದೇ ಕ್ಯಾನ್ ಟ್ಯಾಪ್ ದಿ ಇನ್ವೆಸ್ಟಿಗೇಷನ್ ಸಿಸ್ಟಮ್. ಅದರಲ್ಲಿ ನಾವು ಇಂಟರ್ಫಿಯರ್ ಆಗೋಲ್ಲ. CM ಅವರು ಅದಕ್ಕೆ ಬಹಳ, ನಾನು ಪದೇ ಹೇಳ್ತಾ ಇದ್ದೀನಿ ಸರ್. CM ಅವರು ಏನ್ ಹೇಳಿದ್ರು ಸರ್ ಇದಕ್ಕೆ? CM ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನನಗೆ ಅಪ್ರೋಚ್ ಆದಾಗ ಇದರ ಬಗ್ಗೆ ಚಿಂತನೆ ಆಗಿಲ್ಲ. ಲಾ ವಿಲ್, ಒಂದ್ ವೇಳೆ ಅವ್ರು ಏನಾದರೂ ಆ ರೀತಿ ಇದ್ರೆ, ಅವರ ವಿಚಾರ ಆಗಿದ್ರೆ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್ ಅಂತ ಹೇಳಿದ್ದಾರೆ. CBIಗೆ ಅವರೇನು ಇದು ಮಾಡ್ಲಿಕ್ಕಾಗುತ್ತಾ ಸರ್? CBI ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾರ್ಮ್ಸ್ ಇದೆ. ಅಲ್ಲ ಜಿರ್ಲಿ ಅವರು, ಯು ಅಂಡರ್ಸ್ಟ್ಯಾಂಡ್ ಯುವರ್ ಸಬ್ಜೆಕ್ಟ್ ಬೆಟರ್ ದನ್ ಮೀ. ಆಬ್ವಿಯಸ್ಲಿ ನೀವು ಪ್ರತಿಷ್ಠಿತ ವಕೀಲರಿದ್ದೀರಿ. ನಾನು ವಕೀಲರು ಆ ಅನುಭವದ ಬಗ್ಗೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ರಾಜಕಾರಣಕ್ಕೆ ಬಂದ್ಬಿಡ್ತೀನಿ. ಈಗ ಪಾರ್ಟಿಗೆ ಗೊತ್ತಿದೆ ಸರ್, ರಮೇಶ್ ಜಾರಕಿಹೊಳಿ ಹ್ಯಾಸ್ ನೋ ಚಾಯ್ಸ್. ಪ್ಲೀಸ್ ಸರ್, ಎಲ್ಲಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ವಾಪಸ್ ಹೋಗ್ತಾರೆ, ಯಾವುದೇ ಕಾರಣಕ್ಕೂ ಅದಾಗಲ್ಲ. ಏನು ಹೊಸ ಪಾರ್ಟಿನ ಕಟ್ತಾರೆ? ಇಟ್ ಇಸ್ ಟೂ ಲೇಟ್ ಇನ್ ದ ಡೇ ಆ್ಯಂಡ್ ಇಸ್ ಏಜ್, ಪ್ಲೀಸ್. ಅಂಡ್ ದೆನ್ ವೇರ್ ವಿಲ್ ಯು ಗೋ ಟು ದ JDS ಅಂಡ್ ಡೂ ವಾಟ್? ಹಾಗಾಗಿ ಯು ಆರ್ ಜಸ್ಟ್ ಪ್ಲೇಯಿಂಗ್ ಹಿಮ್ ಅಂತ ಬೆಳಗಾವಿ ಜನನೇ ಹೇಳಿಬಿಟ್ರೆ ಏನು ಮಾಡ್ತೀರಿ? ಈಗ ರಮೇಶ್ ಬಾಬು ಅವರು, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಹಿಸ್ ಇಂಡಿವಿಜುವಾಲಿಟಿ, JDS ವೇದಿಕೆ ಮೇಲೆ ಕುಂತ್ಕೊಂಡು ಹೇಳುವಂಥ ಚಿಂತನೆಗಳು ಬೇರೆ, ಕಾಂಗ್ರೆಸ್ ವೇದಿಕೆ ಮೇಲೆ ಕುಂತು ಹೇಳುವಂಥ ಚಿಂತನೆಗಳು ಬೇರೆ ಸರ್. ಆದರೆ ಅಲ್ಟಿಮೇಟ್ಲಿ ದ ಬೇಸಿಕ್ ವ್ಯಾಲ್ಯೂಸ್ ಆಫ್ ಪೊಲಿಟಿಕಲ್ ಸಿಸ್ಟಮ್, ದ ಬೇಸಿಕ್ ವ್ಯಾಲ್ಯೂಸ್ ಆಫ್ ಲಾ ಅಂಡ್ ಆರ್ಡರ್ ವಿಲ್ ರಿಮೇನ್ ಸರ್. ನಿಖಿಲ್ ಸರ್, ಓಕೆ, ಅದನ್ನ ಅರ್ಥ ಮಾಡ್ಕೊಂಡು ನಾವು ಮುಂದೆ ಹೋಗಬೇಕು. ಅಗ್ರೀಡ್. ನಾವು ವಿ ಆರ್ ನಾಟ್ ಪ್ಲೀಡಿಂಗ್ ಇನ್ ಫೇವರ್ ಆಫ್ ರಮೇಶ್ ಜಾರಕಿಹೊಳಿ ಆಲ್ಸೋ, ಆರ್ in favor of DK Shivakumar also, or to that particular lady. ಆ ಹೆಣ್ಮಗಳಿಗೆ ಅನ್ಯಾಯ ಆಗಿದ್ರೆ ಸತ್ಯವಾಗಿಯೂ ನ್ಯಾಯ ಸಿಗ್ಬೇಕಂತಾನೆ ನಾವು ಹೇಳೋರು. ಒಂದ್ ವೇಳೆ ರಮೇಶ್ ಜಾರಕಿಹೊಳಿ ಅವರನ್ನ ಷಡ್ಯಂತ್ರದಲ್ಲಿ ಸಿಲುಕಿದ್ರೆ ಅವ್ರಿಗೂ ನ್ಯಾಯ ಸಿಗ್ಬೇಕಂತಾನೆ ಹೇಳೋರು ಸರ್ ನಾವು. ಐ ಆಮ್ ಎ ಲಾಯರ್ ಬೇಸಿಕ್ಲಿ. ಐ ನೋ. ಓಕೆ ಸರ್, ಇದು ಚರ್ಚೆ. ಆಕ್ಚುಲಿ ಐ ಕ್ಯಾನ್ ಟೇಕ್ ದಿಸ್ ಆನ್, ಬಟ್ ಐ ಪ್ರಾಮಿಸ್ಡ್ ಮೈ ವ್ಯೂವರ್ಸ್ ಎರಡನೇ ಚರ್ಚೆಯ ವಿಷಯ ಗಿಫ್ಟ್ ಗಿಮಿಕ್. ಕ್ವಿಕ್ ಬ್ರೇಕ್ ನಂತರ ಕೊಡ್ತಿರೋ ಅಂಥ ಗಿಫ್ಟ್ಗೆ ಕಾರಣ ಆದರೂ ಏನು, ಒಂದು ತ್ವರಿತವಾದಂಥ ಒಂದು ಕ್ವಿಕ್ ಚರ್ಚೆ. ಈ ಗಿಫ್ಟ್ ಗಿಮಿಕ್ ಅನ್ನೋ ವಿಷಯದಲ್ಲಿ ಯಾವ ಪಕ್ಷನೂ ಹೊರತುಪಡಿಸಿ ಮಾತಾಡೋ ಆಗಿಲ್ಲ. ಒಬ್ಬರು ಕುಕ್ಕರ್ ಕೊಟ್ಟರೆ ಇನ್ನೊಬ್ಬರು ಪೈಪೋಟಿಯಲ್ಲಿ ಕುಕ್ಕರು, ಇವರಿಬ್ಬರು ಕುಕ್ಕರ್ ಕೊಟ್ಟರು ಅಂತ ಮತ್ತೊಬ್ಬರು TV. ಎಲ್ಲಿ ಹೋಗಿ ನಿಲ್ಲುತ್ತೆ? IPC ಸೆಕ್ಷನ್ನು ಇದೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್, ಜನಪ್ರತಿನಿಧಿಗಳ ಕಾಯ್ದೆ ಅಡಿಯಲ್ಲೂ ಸೆಕ್ಷನ್ 123 ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಇದು ಮಾಡೋ ಆಗಿಲ್ಲ ಅಂತ. ಆದರೂ ಆಗ್ತಿದೆ. ಚುನಾವಣೆ ಹೊಸ್ತಿಲಲ್ಲಿ ಇದ್ದೀವ ನಾವು ಆಲ್ರೆಡಿ, ಅಂದರೆ ಅಲ್ಲಿದ್ದಾಗ ಮಾತ್ರ ಈ ರೂಲ್ ಅಪ್ಲೈ ಆಗುತ್ತಾ? ಅಂದರೆ ಚುನಾವಣೆ ಹಿಂದಿನ ದಿನಕ್ಕೆ ಮಾತ್ರನಾ, ಅಥವಾ ಸರ್ವೇ ಸಾಮಾನ್ಯವಾಗಿಯೂ ಈ ರೂಲ್ ಅಪ್ಲೈ ಆಗುತ್ತಾ? ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಕೋರ್ಟ್ಗಳು ಇಲ್ಲಿವರೆಗೂ ಏನೇನು ಹೇಳಿದೆ?
ಸಮಯ ಭಾಳ ಕಡಿಮೆ ಇರೋದ್ರಿಂದ ನನ್ನ ಅತಿಥಿಗಳಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ 2 ನಿಮಿಷ ಈ ವಿಷಯದ ಬಗ್ಗೆ ಮಾತನಾಡಬೇಕು. ಮೋಹನ್ ದಾಸ್ರಿ ಅವ್ರ ಸಹನೆಯಿಂದ ಕಾಯ್ತಿದ್ದೀರಿ. ಸರ್, ಫ್ರೀ ಬೀಸ್ ಅಂದರೆ 2 ರೀತಿ ನೋಡ್ಬೋದು. ಒಂದು, ಸರ್ಕಾರ ರಚನೆ ಟೈಮಲ್ಲಿ ನಾವು ಹಿಂಗೆ ಕೊಡ್ತೀವಿ ಹಂಗೆ ಮಾಡ್ತೀವಿ ಅಂತ ಹೇಳ್ಬೋದು, ಅದು ನೀವು ಮಾಡ್ತೀರಿ, ಬೇರೆ ಪಕ್ಷಗಳು ಮಾಡ್ತಾರೆ. ಆದರೆ ಚುನಾವಣೆ ಮುಂಚೆ ಇನ್ ಅನ್ ಇಂಡಿವಿಜುವಲ್ ಕೆಪಾಸಿಟಿ, ವ್ಯಕ್ತಿಗತ ಮಟ್ಟದಲ್ಲಿ ಅವರು ಟಿ ವಿ ಕೊಡ್ಬೋದು, ಕುಕ್ಕರ್ ಕೊಡ್ಬೋದು. ವಾಟ್ ಈಸ್ ರಾಂಗ್ ಅಂತ ಕೇಳೋರು ಇದ್ದಾರೆ, ಕೊಡೋದು ತಪ್ಪು ತಗೊಳ್ಳೋದು ತಪ್ಪು ಅಂತ ಹೇಳೋರು ಇದ್ದಾರೆ. ನಿಮ್ಮ ನಿಲುವು ಕೇಳ್ತಿದ್ದೀನಿ ಪ್ಲೀಸ್. ಒಂದು, ಈಗ ಸರ್ಕಾರದಿಂದ ಕೊಡೋದು ಅಕೌಂಟಬಿಲಿಟಿ ಅದು ಬೇರೆ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಆದ ಒಂದು ಬಜೆಟ್ ಇರುತ್ತೆ, ಅದಕ್ಕೆ ಆದ ಯೋಜನೆಗಳಿರುತ್ತೆ, ಅದು ಸಪರೇಟ್. ಬಟ್ ನಾವೇನ್ ಹೇಳ್ತಾ ಇದೀವಿ ಇವತ್ತು, ಈ ಅಕ್ರಮಗಳೇನಾಗ್ತದೆ, ಚುನಾವಣಾ ಅಕ್ರಮಗಳು, ನಾನೇ ಖುದ್ದಾಗಿ ಇವತ್ತು ಮೊದಲನೇದಾಗಿ ನಾನು ಎಕ್ಸ್ಪೋಸ್ ಮಾಡಿದ್ದು ಒಂದು ತಟ್ಟೆ ಮತ್ತೆ ಗ್ಲಾಸ್ಗಳ ಗಿಫ್ಟ್ ಬಾಕ್ಸ್ ಅನ್ನ ಶಾಸಕ ರಘು ಅವರು ಸಿ.ವಿ. ರಾಮನಗರದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಅದನ್ನ ನಾವು ಮೊದಲನೇದಾಗಿ ಎಕ್ಸ್ಪೋಸ್ ಮಾಡಿದ್ವಿ. ಅದಾದ್ಮೇಲೆ ಕೇಳಕ್ ಶುರು ಮಾಡಿದ್ವಿ, ಇದಲ್ಲದೆ ಮತ್ತೇನ್ ಬಂದಿದೆ ನಿಮ್ ಮನೆಗಳಿಗೆ ಅಂತ ಹೇಳಿ. ನೋಡಿದ್ರೆ ಕುಕ್ಕರ್ಗಳು ಬಂದಿದೆ. ಆ ಕುಕ್ಕರ್ಗಳನ್ನ ಕೇಳಿದ್ವಿ ಎಷ್ಟು ಅಂತ. ಆ ಕುಕ್ಕರ್ 5 ಲೀಟರ್ ಕುಕ್ಕರ್ 1,000 ರೂಪಾಯಿ ಕನಿಷ್ಠ ಇರುತ್ತೆ. ನಮ್ಮ ಕ್ಷೇತ್ರದಲ್ಲಿ ಏನಿಲ್ಲ ಅಂದ್ರೂ ಒಂದು 50,000 ಅಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. 50,000 into 1,000 ಅಂದ್ರೆ 5 ಕೋಟಿ ಹತ್ತತ್ರ. ಸರಿ, ಅಲ್ಲಿಗೆ ಮುಗಿತಾ? ಅದಾದ್ಮೇಲೆ ಬೇರೆ ಅಸೆಂಬ್ಲಿಲಿ ಏನಾಗ್ತಾ ಇದೆ ಅಂತ ತಿಳ್ಕೊಂಡ್ವಿ. ನೋಡಿದ್ರೆ ಒಂದೊಂದು ಅಸೆಂಬ್ಲಿಲೂ ಒಂದೊಂದು ರೀತಿ ಮಾಡ್ತಾ ಇದಾರೆ. ಪುಲ್ಕೇಶ್ ನಗರ ಹೋಗಿ ಕುಕ್ಕರ್ಗಳು ಕೊಡ್ತಾ ಇದಾರೆ, BTM ಕ್ಷೇತ್ರಕ್ಕೆ ಹೋಗಿ ಕುಕ್ಕರ್ಗಳು ಕೊಡ್ತಾ ಇದಾರೆ. ನನಗೆ ತುಂಬಾ ಒಂಥರ ಟೆಕ್ನಿಕಲ್ ಆಗಿ ನೋಡಿದಂದ್ರೆ ಮಲ್ಲೇಶ್ವರಂ ಅಲ್ಲಿ ಏನ್ ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟರ್ ಇದಾರೆ, ಈವನ್ ಸೀರೆಗಳನ್ನ, ರೇಷ್ಮೆ ಸೀರೆಗಳ ತರ ಇರೋ ಸೀರೆಗಳನ್ನ ಕೊಡೋದಕ್ಕೂ ಟೆಕ್ನಾಲಜಿ ಬಳಸ್ತಾರೆ. ಹೇಗೆ ಗೊತ್ತಾ? ಎಲ್ಲಾರ ಮೊಬೈಲ್ಗೂ ಒಂದು OTP ಕಳಿಸ್ತಾರೆ. ಆ OTP ನ ತಂದು ಇಲ್ಲೊಂದು DCM ಕೇರ್ಸ್ ಅಂತ ಒಂದು ಆಪ್ ಇರುತ್ತೆ ನಮ್ಮ ಮಂತ್ರಿಗಳ ಮನೆಯಲ್ಲಿ. ಆ ಆಪ್ ಅಲ್ಲಿ OTP ಯನ್ನ ವೆರಿಫೈ ಮಾಡಿ ಅದಾದ್ಮೇಲೆ ಸೀರೆ ಕೊಡ್ತಾರೆ. ಅಶ್ವಥ್ ನಾರಾಯಣ ಅವರಿಗೆ ಟೆಕ್ನಾಲಜಿ ಮಿನಿಸ್ಟರ್ ಆಗಿ ಟೆಕ್ನಾಲಜಿಯನ್ನ ಜನರ ಅಭಿವೃದ್ಧಿಗೆ ಯೂಸ್ ಮಾಡ್ಬೇಕು, ಆದ್ರೆ ಈ ತರ ಕೆಲಸಗಳಿಗೆ ಯೂಸ್ ಮಾಡ್ತಾ ಇದಾರೆ. ಅದಾದ್ಮೇಲೆ ಮತ್ತೆ ಇನ್ನು ಮುಂದೆ ಹೋದ್ವಿ, ಯಶವಂತಪುರದಲ್ಲಿ ಶಾಸಕ ST ಸೋಮಶೇಖರ್ ಅವರು ಬೆಳ್ಳಿ ಮೂರ್ತಿ, ಗಣೇಶನ್ ಮೂರ್ತಿ ಕೊಟ್ಟಿದ್ದಾರೆ ಮನೆಗಳಿಗೆ. ಅದಾದ್ಮೇಲೆ ಅದಲ್ಲಿ ಮುಗಿತಾ ಅನ್ಕೊಂಡ್ರೆ ಮೊನ್ನೆ ಹೆಬ್ಬಾಳದಲ್ಲಿ ಬೈರತಿ ಸುರೇಶ್ ಅವರು 40,000 LED ಟಿವಿಗಳನ್ನ, 32 ಇಂಚ್ LED ಟಿವಿಗಳನ್ನ ಕೊಟ್ಟಿದ್ದಾರೆ. ಅದ್ರ ಲೆಕ್ಕ ಹಾಕಿದ್ರೆ ಏನಿಲ್ಲ ಅಂದ್ರೆ 20 ರಿಂದ 25 ಕೋಟಿವರೆಗೂ ಆಗ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ? ನಿನ್ನೆ ಅರವಿಂದ ಲಿಂಬಾವಳಿ ಬರ್ಡೇಗೆ ಅವರೊಂದು ಫೇಸ್ಬುಕ್ ಅಲ್ಲಿ ರಾಜಾರೋಷವಾಗಿ ಕೊಟ್ಟಿದ್ದಾರೆ. ನಾನ್ ನಿಮಗೆ ಅದನ್ನೆಲ್ಲ ಲಿಸ್ಟ್ ಕಳಿಸ್ಕೊಟ್ಟೆ ಅವರ ಪ್ರೋಗ್ರಾಮ್ಗಳನ್ನ. ಎಲ್ಲೆಲ್ಲ ಅವರು 1,000 ಕುಕ್ಕರ್ಗಳಂತ ಹೇಳಿದ್ರಲ್ಲ, ಬರೀ ಅದನ್ನ ಕೌಂಟ್ ಮಾಡಿದ್ರೆ 12-13 ಸಾವಿರವರೆಗೂ ಆಯ್ತು. ಅದಲ್ದೇನೆ ಕೌಂಟ್ ಇಲ್ಲದೆ ಇರೋದ್ರಂತೆ ಸುಮಾರು ಒಂದು 70,000 ಕುಕ್ಕರ್ಗಳನ್ನ ಅರವಿಂದ ಲಿಂಬಾವಳಿ ಅವರು ಮಹದೇವಪುರ ಕ್ಷೇತ್ರದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಎಲ್ಲಿಂದ ಬಂತು 7 ಕೋಟಿ? ಚುನಾವಣಾ ಆಯೋಗಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿವಿ ನಾವು. ಚುನಾವಣಾ ಆಯೋಗ ಏನ್ ಹೇಳ್ತಾರೆ ಗೊತ್ತಾ? ಇವಾಗ ಯಾವುದೇ ರೀತಿಯಾದ ನೀತಿ ಸಂಹಿತೆ ಇಲ್ಲ, ನಾವು ಏನು ಮಾಡಕ್ ಆಗಲ್ಲ, ನಮ್ ಕೈಲಿ ಯಾವುದೇ ರೀತಿ ಸಹಾಯ ಮಾಡಕ್ ಆಗಲ್ಲ ಅಂತ ನಾವು ಹೇಳಿದೆ. ಸರ್, ನೀವು ಇದೆಲ್ಲ ಇಟ್ಕೊಂಡು ಯಾವ ತರ ನೀವು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನಡೆಸ್ತೀರಾ? ಇದಕ್ಕಿಂತ ಬೆಟ್ರು ಸುಮ್ಮನೆ ಒಂದು ಟೆಂಡರ್ ಕಾಲ್ ಮಾಡ್ಬಿಡಿ, ಯಾರು ಹೆಚ್ಚಿನ ಕೊಡ್ತಾರೋ ಅವ್ರನ್ನ ಶಾಸಕರನ್ನ ಮಾಡ್ಬಿಡಿ ಅಂತ. ಇವತ್ತೇನೋ ನಿನ್ನೆ ಒಂದು ಮೀಟಿಂಗ್ ಮಾಡಿ ಇವತ್ತು ಪ್ರಜಾವಾಣಿ ಎಲ್ಲ ನೋಡ್ತಾ ಇದ್ದೆ, ಏನೋ ಎಲ್ಲಾ GST ಮತ್ತೆ ಸೇಲ್ಸ್ ಕಮಿಷನರ್ಗೆಲ್ಲ ರಿಪೋರ್ಟ್ ಬರ್ತಿದಾರಂತೆ. ಈ ತರ ಎಲ್ಲೆಲ್ಲಿ ಆಗ್ತಾ ಇದೆಯೋ ಅದನ್ನೆಲ್ಲ ಅದನ್ನು ಕಂಡುಹಿಡಿತೀವಿ, ಏನಾದ್ರೂ ಮಾಡ್ತೀವಿ ಅಂತ. ಬಟ್ ನಾ ಹೇಳೋದಿಷ್ಟೇ, ಇಲ್ಲಿ ಗಿಫ್ಟ್ಗಳು ಕೋಟಿ ಗಟ್ಟಲೆಯಲ್ಲಿ ಕೊಡ್ತಾ ಇದಾರೆ. ಯಾವುದೇ ರೀತಿಯಲ್ಲಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ನಡೆಸೋದಕ್ಕೆ ಚುನಾವಣಾ ಆಯೋಗದ ಕೈಲಿ ಆಗೋದೇ ಇಲ್ಲ ಅಂತ ಪರಿಸ್ಥಿತಿ. ರೈಟ್, ಓಕೆ. ಮೋಹನ್ ಅವರೇ ನೀವು ಹೇಳಿದ್ದೀರಿ. ಜಿರ್ಲಿ ಅವರೇ, ನಾನು ನಿಮ್ಮ ಹತ್ರ ಲಾಸ್ಟ್ ಮಾತಾಡ್ತೀನಿ ಫ್ರಮ್ ಅ ಪೊಲಿಟಿಕಲ್ ಆ್ಯಂಡ್ ಅ ಲೀಗಲ್ ಪಾಯಿಂಟ್ ಆಫ್ ವ್ಯೂ. ನಾನು ಕೇಳ್ತೀನಿ ಚರಣ್ ಗೌಡ್ರೆ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಹೆಂಗೆ? ಒಬ್ಬರು ಧರ್ಮಸ್ಥಳಕ್ಕೆ ಕಳಿಸಿ ಆಣೆ ಮಾಡಿಸಿದ್ರೆ ಇನ್ನೊಬ್ರು ಕೋಲಾರಮ್ಮನ ದೇವಸ್ಥಾನದಲ್ಲಿ ಆಣೆ ಮಾಡಿಸ್ತಾರೆ. ಅಲ್ಲಿಗೆ ಫ್ರೀ ವಿಲ್ ಅನ್ನೋದನ್ನ ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ವಾ? ಈ ರೀತಿ ಆಮಿಷಗಳನ್ನ ಒಡ್ಡಿ ಮತದಾರನ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇಲ್ವಾ? ಹೇಗಪ್ಪ ಈ ಚುನಾವಣೆ? ಯಾವ ಪಕ್ಷನೂ ಹೊರತುಪಟ್ಟಿಲ್ಲ ಇದರಲ್ಲಿ. ನಿಮ್ಮ ಪಕ್ಷದ ನಾಯಕರು ಧರ್ಮಸ್ಥಳಕ್ಕೆ ಕಳಿಸ್ತಾ ಇದ್ದಾರಂತಪ್ಪ. ನೋಡಿ ಸರ್, ಈಗ ಇದು ಯಾವತ್ತು ಸ್ವತಂತ್ರ ನಂತರ ಬಂತು ಅವತ್ತಿಂದ ಪ್ರಾಕ್ಟೀಸ್ ಆಗಿ ಬಂದಿದೆ. ಇವತ್ತು ಅದೇ ಹೇಳ್ತಾ ಇದ್ರು, ಟೆಕ್ನಾಲಜಿ ಯೂಸ್ ಮಾಡಿಕೊಂಡು OTP QR ಕೋಡ್ ಹಾಕ್ಕೊಂಡು ಕೊಡ್ತಾ ಇದ್ದಾರೆ. ಅದು ಯಾಕೆ ಕೊಡ್ತಾ ಇದ್ದಾರೆ ಅಂದರೆ, ಯಾರೋ ಅಕ್ಕಪಕ್ಕದವರೆಲ್ಲ ಬಂದು ಇಸ್ಕೊಂಡು ಹೋಗ್ಬಿಡ್ತಾರೆ, ನಮ್ಮ ವೋಟರ್ಸ್ ಮಾತ್ರ ತೊಗೊಂಡು ಲೆಕ್ಕ ಇರಲಿ ಅಂದ್ಬಿಟ್ಟು ಕೊಡ್ತಾ ಇದ್ದಾರೆ. ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಆಗಬಾರ್ದು.
ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡಿಬೇಕು ಅಂತಂದರೆ ಕೋಡ್ ಆಫ್ ಕಂಡಕ್ಟ್ ಒಂದು ಬಂದಿಲ್ಲ ಅಂದರೆ ನಾನು ಹೇಳ್ತೀನಪ್ಪ ಯುಗಾದಿ ಹಬ್ಬಕ್ಕೆ ನನಗೆ ಖುಷಿಯಪ್ಪ, ನನ್ನ ಹತ್ರ ದುಡ್ಡಿದೆ, ಗಿಫ್ಟ್ ಕೊಡ್ತೀನಿ ಅಂದರೆ ಯಾರು ನಿಲ್ಸೋಕ್ಕಾಗುತ್ತೆ ಸರ್? ಇದು ನಾನೊಂದು ಯುಗಾದಿ ಹಬ್ಬಕ್ಕೆ ನನ್ನ ಜನಗಳಿಗೆ ಒಂದು ಸಣ್ಣ ಗಿಫ್ಟ್ ಕೊಡೋಕ್ಕೆ ಇದ್ಯಾಕ್ರಿ ಎಲೆಕ್ಷನ್ ಅಂತಾರೆ. ಮದುವೆ ಊಟದ ನೆಪದಲ್ಲಿ ಬಾಡೂಟನೇ ಹಾಕ್ಸ್ಬಿಟ್ಟಿಲ್ವಾ ಸರ್ ಚುನಾವಣೆ? ನೋಡಿ ಸರ್, ಎಲ್ಲ ಪಕ್ಷದವರು ಎಲ್ಲ ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ಯಾರೂ ಹೊರತುಪಡಿಸಿಲ್ಲ, ಎಲ್ಲ ಪಕ್ಷದವರು ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಎಲೆಕ್ಷನ್ ಕಮಿಷನರು ಇದಕ್ಕೆ ಏನಾದರೂ ಒಂದು ಹೊಸ ಆಯಾಮ ತಗೊಂಬಂದು ಇದನ್ನ ಹಾಕ್ಬೇಕು 100%. ಯಾಕಂದ್ರೆ ನಿಮ್ಗೆ ಎಷ್ಟು ಇದು ಪರವಾಗಿ ಕೆಲಸ ಮಾಡ್ಬೋದೋ ನಿಮ್ ವಿರುದ್ಧ ಕೂಡ ಅಷ್ಟೇ 100%. ಯಾರೋ ಒಬ್ಬ 5 ವರ್ಷ ಸಮಾಜ ಸೇವೆ ಮಾಡಿದವನು ಏನು ಎಕ್ಸ್ಪೆಕ್ಟೇಷನ್ ಇಡಕ್ಕಾಗತ್ತೆ ಸರ್? ಅಲ್ಲ ಸರ್, ನಾನು ರಮೇಶ್ ಬಾಬು ಅವ್ರಿಗೆ ಕೇಳ್ತೀನಿ ಸರ್, ಎಂತ ನಾನ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸರ್ ಇದು. ಇಲ್ಲಿ ಇಬ್ಬರು ಅಭ್ಯರ್ಥಿ ಇದ್ದಾರೆ. ಫಾರ್ ಎಕ್ಸಾಂಪಲ್ ಬೈರತಿ ಸುರೇಶ್ ಅವ್ರನ್ನೇ ತಗೊಳ್ಳಿ ಸರ್, ಅವ್ರು ಶ್ರೀಮಂತರಿದ್ದಾರೆ. ಅವ್ರ ವಿರುದ್ಧ ನಿಲ್ತಿರುವಂಥ ವ್ಯಕ್ತಿ ಪಾಪ ಅಷ್ಟು ಸಿರಿವಂತಿಕೆ ಇಲ್ಲದೆ ಇರ್ಬೋದು, ಅವ್ರ ಹತ್ರ ಧನ ಅಷ್ಟು ಇಲ್ಲದೆ ಇರ್ಬೋದು. ಇವ್ರು ಟಿವಿ ಕೊಟ್ಬಿಟ್ರು ಪಾಪ, ಅವ್ರು ಅದೇ ಟಿವಿ ಇಸ್ಕೊಂಡು ಅವ್ರ ಮನೆಯಲ್ಲೋ ನೋಡ್ಬೇಕಾಗ್ತದೆ ಅಷ್ಟೇ ಸರ್. ಹೌ ಇಸ್ ದಿಸ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್? ನಾನು ನಿಮ್ಮ ಹೇಳಿಕೆ ಸ್ವೀಕಾರ ಮಾಡ್ಕೊಂಡು ಅವ್ರ ವಿರುದ್ಧ ಇರೋ ಕ್ಯಾಂಡಿಡೇಟ್ ವೀಕ್ ಅಂತ ನೀವ್ ಹೆಂಗೆ ಹೇಳ್ತೀರಾ? ಅಲ್ಲ, ನಾನು ಹೇಳ್ತಾ ಇರೋದು ಎಕ್ಸಾಂಪಲ್, ಹೈಪೋಥೆಟಿಕಲ್ ಕೊಟ್ಟಿದ್ದು. ಅಲ್ಲ, ಎಲ್ಲಾ ಕಡೆನೂ ಶ್ರೀಮಂತ ವರ್ಸಸ್ ಶ್ರೀಮಂತ ಇಲ್ವಲ್ಲ ಸರ್? ಯಾಕೆಂದ್ರೆ ವ್ಯಕ್ತಿಗತವಾದಂಥ ಟೀಕೆ ಬೇಡ. ಹೆಬ್ಬಾಳದಲ್ಲಿ BJP ಕ್ಯಾಂಡಿಡೇಟ್ಗಳು ಅವ್ರಿಗಿನ್ನ ಜಾಸ್ತಿ ಖರ್ಚು ಮಾಡಕ್ಕೆ ತಯಾರಿದ್ದಾರೆ. ಬಟ್ ಹಂಗಂತೇಳಿ ನಾನು BJP ಅಂತ ಟೀಕೆ ನಾನು ಇನ್ನೂ ಅವ್ರು ನಿಂತಿದ್ದಾರೆ, ಅವ್ರು ನಿಂತೇ ಬಿಟ್ರು ಅಂತ ಹೇಳಿಲ್ಲ ಸರ್. ಜಸ್ಟ್ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ನಾನು ಹೇಳಿದ್ದು, ನಾನು ಒಪ್ಕೋತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಇಲ್ಲಿ ನಾನು ಚರಣ್ಗೌಡ್ರು ಹೇಳಿದ್ನ ಎಂಡಾರ್ಸ್ ಮಾಡ್ತೀನಿ. ಇಲ್ಲಿ ಈ ಥರದ ಅನೈತಿಕ ರಾಜಕಾರಣ ಏನಿದೆ, ಇನ್ಕ್ಲೂಡಿಂಗ್ ಆಪ್ ಯಾವ ಪಕ್ಷನೂ ಹೊರತಾಗಿಲ್ಲ. ಇನ್ಕ್ಲೂಡಿಂಗ್ ಆಪ್ ಅವ್ರು ಕೂತ್ಕೊಂಡು ದಾಸಿಯವ್ರು ಮಾತಾಡ್ತಿದ್ದಾರೆ. ನಾನು ಒಂದೇನೋ ಬೇಕಾದ್ರೆ ಅವ್ರು ಚರ್ಚೆಗೆ ಬರಲಿ ಹೇಳ್ತೀನಿ. ಯಾರೋ ಯಡಿಯೂರಪ್ಪನವ್ರ ಮಗ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದಾಗ ನ್ಯೂಸ್ ಪೇಪರ್ಲಿ ದುಡ್ಡಿಡಿಸಿ ಹಂಚಿಕೆ ಮಾಡೋರು ಅವರು ಇವ್ರ ಪಾರ್ಟಿ ಆಫೀಸ್ ಬೇರೋರು. ಸೊ ಇವ್ರು ಬಂದು ಭಾಷಣ ಹೊಡಿತಾರೆ. ಪ್ರಶ್ನೆ ಇರ್ತಕ್ಕಂಥದ್ದು ಆಪ್ ಆಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಮತ್ತೊಂದು ಪಾರ್ಟಿ ಆಗಲಿ, ಈ ರಿಯಲ್ ಎಸ್ಟೇಟ್ ಮಾಡೋರನ್ನ ಆಚೆ ಇಡಬೇಕು ಮೊದಲು. ಈ ಹಿಂದೆ ಏನಾಗ್ತಾಯಿತ್ತು, ಯಾರು ಜನಸೇವೆ ಮಾಡ್ತಾರೆ, ಯಾರು ಸಜ್ಜನರಿದ್ದಾರೆ, ಹುಡುಕಿ ರಾಜಕಾರಣ ಕರ್ಕೊಂಬರ್ತಾಯಿದ್ರು. ಇವತ್ತೆಲ್ಲ ಕಡೆ ಇನ್ಕ್ಲೂಡಿಂಗ್ ಎಲ್ಲ ಪಾರ್ಟಿ, ನಾನು ಆ ಪಾರ್ಟಿ ಅಂತ ಹೇಳೋದಿಲ್ಲ, ಎಲ್ಲ ಪಾರ್ಟಿಲೂ ಸಹ ಈ ಥರದ ದಂಧೆ ಶುರುವಾಗಿದೆ. ಯಾರು ಈಗ ಒಂದು 10 ಕೋಟಿ ಖರ್ಚು ಮಾಡ್ತಾನೆ ಅಂದರೆ ಅವ್ನು 100 ಕೋಟಿ ಮಾಡಿದ್ರೆ ತಾನೆ 10 ಕೋಟಿ ಖರ್ಚು ಮಾಡೋದು ಪಾಯಿಂಟ್ ಸರ್. ಮತ್ತು ಅವನು 100 ಕೋಟಿ ಮಾಡೋ ಆಸಕ್ತಿ ಇದ್ದೇನೆ ಅವನು ಇಲ್ಲಿ 10 ಕೋಟಿ ಖರ್ಚು ಮಾಡೋದು. ಚುನಾವಣೆ ಯಾರು ಸಜ್ಜನರಿದ್ದಾರೆ, ಸಚ್ಚಾರಿತ ಜನ ಇದ್ದಾರೆ ಎಲ್ಲ ಪಾರ್ಟಿಲೂ ಇವತ್ತು ಚುನಾವಣೆ ಅಂದರೆ ಎದುರ್ಕೊಂಡು ಆಚೆ ಹೋಗ್ತಾರೆ, ಭಯ ಬೀಳ್ತಾರೆ. ಚುನಾವಣಾ ಆಯೋಗ ಆಯಾ ಕಾರಣ ಸರ್. ಎಸ್, ಇದೇ ಕಾರಣ. ಖಂಡಿತ ಫೈನಾನ್ಷಿಯಲಿ ತಡ್ಕೊಳಕ್ ಆಗೋದಿಲ್ಲ. ರಮೇಶ್ ಬಾಬು ಸರ್ ಕ್ಷಮಿಸಿ ಆಯ್ತಾ, ಐ ಹ್ಯಾವ್ ಟು ಕಟ್ ಯು ಆಫ್ ದೇರ್. ಜಿರ್ಲಿ ಅವ್ರ ಹತ್ರ ಒಂದು ಮಾತಾಡ್ತೀನಿ, ಹತ್ರ ಇರೋದು 1 ನಿಮಿಷ. ಜಿರ್ಲಿ ಅವರೇ, IPC 171B ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 123 ಜನಪ್ರತಿನಿಧಿಗಳ ಕಾಯ್ದೆ 123 ಸೆಕ್ಷನ್, IPCಯ 171B ಸೆಕ್ಷನ್, ಇದಿದ್ರೂ ಕೂಡ ಇದು ನಡೀತಾ ಇದೆ. ಜಿರ್ಲಿ ಅವರೇ, ಲೀಗಲ್ ಪೊಲಿಟಿಕಲ್ ಪ್ಲೀಸ್. Sir, legally and constitutionally, sir, one should appreciate one thing, sir. ಈ ಫ್ರೀ ಬೀಜು ಸಬ್ಸಿಡೀಸ್ಗೆ ನಾವು ತುಂಬ ಸೂಕ್ಷ್ಮವಾಗಿ ಅದನ್ನು ಕಂಪ್ಯಾರಿಟಿವ್ ಸ್ಟಡಿ ಮಾಡಬೇಕಾಗುತ್ತೆ. ಯಾವ ದಿನ ಸಂವಿಧಾನವನ್ನು ಈ ದೇಶಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟರೋ ಆವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಫ್ರೀ ಬೀಜು ಇಟ್ ಇಸ್ ನಾಟ್ ಎ ಗುಡ್ ವರ್ಡ್, ಬಟ್ ಸಬ್ಸಿಡೀಸು ಹೆಲ್ಪಿಂಗ್ ದಿ ಪೀಪಲ್ ಫೆಸಿಲಿಟೇಟ್ಸ್ ದಿ ಗ್ರೋತ್ ಅನ್ನುವಂಥದ್ದೇನಿದೆಯಲ್ಲ ಸರ್, ಟು ಬೂಸ್ಟ್ ದ ಇಂಡಸ್ಟ್ರೀಸ್, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮು, ಎಂಪ್ಲಾಯ್ಮೆಂಟ್ ಗ್ಯಾರಂಟೀಸು, ಸ್ಕೀಮ್ಸು, ಸಪೋರ್ಟ್ ಟು ಎಜುಕೇಷನ್ ಆ್ಯಂಡ್ ಎನ್ಹಾನ್ಸ್ಡ್ ಔಟ್ಲೇಜ್ ಏನಿದೆಯಲ್ಲ ಸರ್, ಟು ಹೆಲ್ತ್ ಇರಬಹುದು, ಇವೆಲ್ಲವುಗಳನ್ನು ದೇಶದಲ್ಲಿ ಎಲ್ರಿಗೂ ಒಳ್ಳೆಯ ಸೌಕರ್ಯ ಸಿಗಲಿ ಅಂತ ಕೊಡ್ತಾ ಇರುವಂತದ್ದು ಫ್ರೀ ಬೀಸ್ ಅಂತ ಹೇಳಲಿಕ್ಕೆ ಆಗೋಲ್ಲ. ಎರಡನೇದಾಗಿ ಇಂಡಿವಿಜುವಲ್ ಡಿಸ್ಟ್ರಿಬ್ಯೂಷನ್ ಏನಿದೆಯಲ್ಲ ಸರ್, ನಾನು ಬಂದೆ ಅಲ್ಲಿಗೆ ಬಂದೆ ಈಗ. ಪ್ಲೀಸ್ ಸರ್ ಒಂದೇ ನಿಮಿಷ, 30 seconds ಪ್ಲೀಸ್. 30 seconds ಯಾ ಸರ್, ಮುಗಿತಾ ಸರ್ ನಂದು? ಸರ್ 30 seconds ಅಲ್ಲಿ ಮುಗಿಸಿ ಅಂತ ಹೇಳ್ತಾ ಇದ್ದೀನಿ. ಇಂಡಿವಿಜುವಲ್ ಡಿಸ್ಟ್ರಿಬ್ಯೂಷನ್ ಏನಾಗ್ತಾ ಇದೆಯಲ್ಲ ಸರ್, ಇನ್ ವ್ಯೂ ಆಫ್ ದಿ ಎಲೆಕ್ಷನ್, ಇಟ್ ಶುಡ್ ಬಿ ಡಿಸ್ಕರೇಜ್ಡ್ ಲೀಗಲಿ ಸರ್. ಪಾಯಿಂಟ್ ವೆಲ್ ಸೆಡ್. ಅಲ್ಲ ಐ ಲೀವ್ ಇಟ್ ಅಟ್ ದ್ಯಾಟ್. ಈ ಚರ್ಚೆನ ಮತ್ತೊಮ್ಮೆ ತಗೋತೀವಿ ನಾವು. ಇವತ್ತು ನೀವು ಹೇಳ್ದಂಗೆ ಕೆಲವ್ರಿಗೆ ಒಳ್ಳೇದಾಗಬೇಕು ಈ ಸಬ್ಸಿಡೀಸ್ಗಳಿಂದ ಅಂತ. ಇವತ್ತು ಒಳ್ಳೇದಾಗ್ತಿರೋದು ಕುಕ್ಕರ್ ಅಂಗಡಿಯವ್ರಿಗೆ, TV ಅಂಗಡಿಯವ್ರಿಗೆ. ಸದ್ಯಕ್ಕೆ ಆರ್ಥಿಕ ಚಟುವಟಿಕೆನಲ್ಲಾರು ಒಂದು ಚೇತರಿಕೆ ಇದೆ ಅಂತ ಭಾವಿಸೋಣ, ಬಟ್ ದಟ್ ಇಸ್ ನಾಟ್ ರೈಟ್. ಇವತ್ತಿಗೆ ಸಮಯ ಆಯ್ತಿದ್ದಿಷ್ಟೇ. ಚರ್ಚೆ ಆಗಿದ್ದು ಟು ದ ಪಾಯಿಂಟ್. ನೋಡಿದ್ದಕ್ಕಾಗಿ ಧನ್ಯವಾದ. ನನ್ನೆಲ್ಲ ಅತಿಥಿಗಳಿಗೆ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನೋಡ್ತೀರಿ News 18, ಜಾಲ ನಮ್ಮದು, ಬಲ ನಿಮ್ಮದು. ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳಿ.